ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವಿಡಿಯೋ. ಎಲ್ಲರೂ ಹೇಗಿದ್ದೀರಾ? ಸೊ ಈ ವಿಡಿಯೋದಲ್ಲಿ ನಾವು ಮತ್ತೆ ಆಡ್ತಿರೋದು GTA 5. ನಿಮ್ಮೆಲ್ಲರಿಗೂ ನೆನಪಿರ್ಬೋದು, ಲಾಸ್ಟ್ ವಿಡಿಯೋದಲ್ಲಿ ನಾವು ಟೆಕ್ ಕಂಪ್ನಿಯ CEO ಆಗಿದ್ದ ಜೇ ನೋರಿಸ್ ಅನ್ನೋನ್ನ ನಾವು ಸಾಯಿಸಿದ್ವಿ. ಅವನ್ನ ಸಾಯಿಸಿದಕ್ಕೆ ಲೆಸ್ಟರ್ ನಮಗೆ ಕೈ ತುಂಬಾ ಕಾಸು ಕೊಟ್ಟಿರ್ತಾನೆ. ಆದ್ರೆ ಆ ಕಾಸು ನಮಗೆ ಸಾಕಾಗಲ್ಲ, ಯಾಕಂದ್ರೆ ನಾವು ಮಾರ್ಟಿನ್ ಮದ್ರಾಸೋ ಅನ್ನೋ ಒಬ್ಬ ದೊಡ್ಡ ಬಿಸ್ನೆಸ್ ಮ್ಯಾನ್ ಮನೆನ ಬೀಳ್ಸಿರ್ತೀವಿ. ಸೊ ಅವನ್ಗೆ ರೀಪೇ ಮಾಡಕ್ಕೆ ಅದು ಸಾಕಾಗಿರಲ್ಲ. ಅದಕ್ಕೆ ನಾವು ಮತ್ತೆ ಇವಾಗ ಲೆಸ್ಟರ್ ಹತ್ರ ಬಂದಿದ್ದೀವಿ. ಬಂದ್ಬಿಟ್ಟು ಇನ್ನ ಬೇರೆ ಏನಾದ್ರು ಇದ್ರೆ ಹೇಳು ಅಂತ ಹೇಳಿದಾಗ ಅದಕ್ಕೆ ಅವನು ಒಂದು ದೊಡ್ಡ ಐಡಿಯಾನೇ ಸೃಷ್ಟಿ ಮಾಡಿಟ್ಟಿದ್ದಾನೆ. ಒಂದು ಬ್ಯಾಂಕ್ ಹೈಸ್ಟ್ ಮತ್ತೆ ಇನ್ನೊಂದು ಜ್ಯುವೆಲ್ ಸ್ಟೋರ್ ರಾಬ್ರಿ ಮಾಡೋದು. ಸೊ ಈ ಎರಡು ಆಪ್ಷನ್ ಕೊಟ್ಬಿಟ್ಟು ಯಾವ್ದು ಮಾಡ್ತೀಯಾ ನೋಡು ಅಂತ ಹೇಳಿದಾಗ ನಾನು ಜ್ಯುವೆಲ್ ಸ್ಟೋರ್ ಹೈಸ್ಟ್ ಮಾಡೋದೇ ಬೆಸ್ಟ್ ಅಂತ ಹೇಳಿದ್ದೀನಿ. ಸೊ ಅದಕ್ಕೆ ಅವನು ಇಂಥ ಕೆಲಸದಲ್ಲೆಲ್ಲ ಟೈಮ್ ವೇಸ್ಟ್ ಮಾಡ್ಬಾರ್ದು, ಬಾ ಇವಾಗಲೇ ಹೋಗಿ ಏನೇನಿದೆ ಅಂತ ನೋಡ್ಕೊ ಬರೋಣ ಅಂತ ಹೇಳ್ಬಿಟ್ಟು ಕರ್ಕೊ ಹೋಗ್ತಿದ್ದಾನೆ. ಸೊ ಬನ್ನಿ ಇವಾಗ ನಾವು ಜ್ಯುವೆಲ್ ಸ್ಟೋರ್ಗೆ ಹೋಗೋಣ. ನಾನು ಸುಮ್ಮನೆ ಇರಲಿ ಅಂತ ಏನು ಕ್ರೀಗಿ ಏನು ಬೇಡವಾ, ಇಬ್ಬರೇ ಹೋಗೋದ ಅಂತ ಕೇಳಿದಾಗ ನನಗೆ ಭಯಕ್ಕೆ ಬರ್ತವನೆ. ಯಾಕೆ ಸದ್ಯಕ್ಕೆ ಹೋಗ್ತಿರೋದು ನೋಡಕ್ಕೆ, ಫಸ್ಟ್ ಬಾ ಹೋಗಿ ನೋಡ್ಕೊ ಬರೋಣ, ಆಮೇಲೆ ಬೇಕಂದ್ರೆ ಕ್ರೀಗಿನ ಕರ್ಕೊ ಹೋಗ್ಬಿಟ್ಟು ಹೈಸ್ಟ್ ಮಾಡೋದು. ಇವಾಗ ಜಸ್ಟ್ ಹೋಗಿ ನಾವು ನೋಡ್ಕೊಂಡ್ ಬರ್ತಿರೋದಷ್ಟೇ ಅಂತ ನನಗೆ ಬೈತಿದ್ದಾನೆ. ನಾನು ಅದಕ್ಕೆ ಪರವಾಗಿಲ್ಲ ನಡಿ ಕಾರ್ ತೊಗೊಂಡ್ಬಿಟ್ಟು ಕಾರಲ್ಲಿ ಕೂರ್ಸ್ಕೊಬಿಟ್ಟೆ. ಮತ್ತೆ ಅವನು ಅಲ್ಲಿ ಹೋಗ್ಬಿಟ್ಟು ನಾನು ಎಷ್ಟು ಹೇಳ್ತೀನಿ ಅಷ್ಟು ಮಾತ್ರ ಮಾಡು ಅಂತ ವಾರ್ನಿಂಗ್ ಬೇರೆ ಕೊಡ್ತಿದ್ದಾನೆ. ನಾನು ಆಯ್ತು ಇವನಿಂದ ನಮಗೆ ಕೆಲಸ ಆಗಬೇಕು ಅಂತ ಸೈಲೆಂಟಾಗಿ ಗಾಡಿ ಓಡಿಸ್ಕೊಂಡು ಹೋಗ್ತಿದ್ರೆ ಮತ್ತೇನೋ ಗಾಡಿ ನಿಲ್ಸು ಅಂತ ಹೇಳ್ತಿದ್ದಾನೆ. ಏನಂತ ಕೇಳಿದ್ರೆ ಫಸ್ಟ್ ಸೀಟ್ ಬೆಲ್ಟ್ ಹಾಕು, ನೀನ್ ಡ್ರೈವಿಂಗ್ ಮೇಲೆ ನಂಗೆ ನಂಬಿಕೆ ಇಲ್ಲ ಹಂಗಂತ ನನಗೆ ಟಾಂಟ್ ಮಾಡ್ಕೊಂಡು ಮಾಡ್ಕೊಂಡು ಹೇಳ್ತಿದ್ದಾನೆ. ಸರಿ ಹೋಗ್ಲಿ ಆಯ್ತು ನಿಲ್ಸ್ಬಿಟ್ಟು ಇವಾಗ ಸೀಟ್ ಬೆಲ್ಟ್ ಹಾಕ್ಸ್ಕೊಂಡು ಹೋಗ್ತಾ ಇದ್ದೀವಿ. ಸರಿ ಇವಾಗ ಅದೆಲ್ಲ ಇರಲಿ, ನಾನು ಏನು ಹೇಳ್ತೀನಿ ಅದನ್ನ ಮಾತ್ರ ಕರೆಕ್ಟಾಗಿ ಕೇಳಿಸ್ಕೊ, ಹಂಗೆ ಹೋಗಿ ಮಾಡು ಅಂತ ಹೇಳ್ತಿದ್ದಾನೆ. ನಾನು ಹಿಂಗೆ ಒಂದು ಸನ್ ಗ್ಲಾಸ್ ಕೊಡ್ತೀನಿ. ಆ ಸನ್ ಗ್ಲಾಸಸಲ್ಲಿ ಏನಿರುತ್ತೆ ಅಂದರೆ ಒಂದು ಕ್ಯಾಮ್ರಾ ಫಿಕ್ಸ್ ಮಾಡಿರ್ತೀನಿ. ನಾನು ಇಲ್ಲೇ ಕಾರಲ್ಲಿ ಕೂತ್ಕೊಂಡು ಎಲ್ಲ ನಿನ್ಗೆ ಅಬ್ಸರ್ವ್ ಮಾಡ್ತಿರ್ತೀನಿ, ಹೇಳ್ತಿರ್ತೀನಿ ಏನೇನು ಮಾಡ್ಬೇಕಂತ. ಸೊ ನೀನು ಅದೇ ಥರ ಹೋಗಿ ಮಾಡು ಅಂತ ನನಗೆ ಹೇಳ್ತಿದ್ದಾನೆ. ನಾನು ಅದಕ್ಕೆ ಓಕೆ ಅಂತ ಹೇಳ್ತಿದ್ದೀನಿ. ಈ ಕನ್ನಡಕ ನೋಡಿ, ಸನ್ ಗ್ಲಾಸಸ್ ಏನು ಹಾಕೊಂಡ್ರೆ ಫುಲ್ಲು ಕಣ್ಣೆಲ್ಲ ಒಂಥರ ಆಗ್ತಿದೆ. ನನಗೆ ಬೇರೆ ಸನ್ ಗ್ಲಾಸಸ್ ಹಾಕೊಂಡು ಅಭ್ಯಾಸ ಇಲ್ಲ ಅಂತ ಇವು ನನಗೆ ಅಂದ್ಕೊಂಡು ಸರಿ ಆಯಿತು ಪರವಾಗಿಲ್ಲ ಏನೋ ಹೇಳ್ತಿದ್ಯಾ ಮಾಡ್ತೀನಿ ಅಂದ್ಬಿಟ್ಟು ಗಾಡಿ ಓಡಿಸ್ಕೊಂಡು ಹೋಗ್ತಿದ್ದಾನೆ. ಸೊ ಇವಾಗ ಇಲ್ಲೇ ಹತ್ರ ಬಂದ್ಬಿಟ್ಟಿದ್ದೀವಿ. ಇಲ್ಲೇ ಒಂದು ಯೆಲ್ಲೋ ಕಲರ್ ಪಾಯಿಂಟ್ ಇದೆ, ಅಲ್ಲಿ ಗಾಡಿ ನಿಲ್ಲಿಸ್ಬಿಟ್ಟು ಅವ್ನು ಕೊಟ್ಟಿರೋ ಸನ್ ಗ್ಲಾಸ್ ಹಾಕೊಂಡು ಹಂಗೆ ಸ್ಟೈಲಾಗಿ ಹೋಗ್ತಿದ್ದೀವಿ. ಈ ಮ್ಯಾಪಲ್ಲಿ ಒಂದ್ಸಲ ನೋಡ್ಕೊಬಿಟ್ಟೆ ಎಲ್ಲಿದೆ ಅಂತ ಕರೆಕ್ಟಾಗಿ. ಬನ್ನಿ ಹೋಗೋಣ. ಈ ನಾಯಿ ಬೇರೆ ಅಡ್ಡದಲ್ಲಿ ಮೈಕ್ರೋಫೋನಲ್ಲೇ ಎಲ್ಲ ಹೇಳ್ತಿದ್ದಾನೆ ಏನೇನು ಮಾಡ್ಬೇಕಂತ. ಅಲ್ಲಿ ಹೋಗ್ಬಿಟ್ಟು ಸೆಕ್ಯೂರಿಟಿ ಕ್ಯಾಮ್ರಾಗಳಿದೆಯಂತೆ, ಆ ಸೆಕ್ಯೂರಿಟಿ ಕ್ಯಾಮ್ರಾ ಮತ್ತು ಆ ವೆಂಟ್ಸ್ನ ನೋಡ್ಬೇಕಂತೆ. ಹಾಗೆ ಆ ಸೆಕ್ಯೂರಿಟಿ ಯಾರಿಗೂ ಗೊತ್ತಾಗದಿರಂಗೆ ಡೌಟ್ ಬರ್ದಿರೋ ಥರ ಸ್ವಲ್ಪ ನೀಟಾಗಿ ಹೋಗಿ ಹ್ಯಾಂಡಲ್ ಮಾಡು ಅಂತ ಹೇಳ್ತಿದ್ದಾನೆ. ಇಲ್ಲಿ ಎಂಟ್ರಿ ಆಗ್ತಿದ್ದಂಗೆ ಪಾಪ ಸೆಕ್ಯೂರಿಟಿ ಬಂದ್ಬಿಟ್ಟು ಡೋರ್ ತೆಗ್ದ ನಮಗೆ, ಏನೋ ದೊಡ್ಡದಾಗಿ ತಗೊಳಕ್ಕೆ ಬಂದಿದ್ದೀವಿ ಅಂತ. ಸೊ ಗೈಸ್ ನಾವು ಇವಾಗ ಜ್ಯುವೆಲರಿ ಸ್ಟೋರ್ ಒಳಗಡೆ ಬಂದಿದ್ದೀವಿ. ಹಾಗೆ ಅವ್ನು ಕೊಟ್ಟಿರೋ ಗ್ಲಾಸಸ್ನ ಯೂಸ್ ಮಾಡ್ಕೊಂಡು ಫೋಟೋ ತೆಗಿಬೇಕಂತೆ. ಬನ್ನಿ ಇಲ್ಲಿರೋ ಸೆಕ್ಯೂರಿಟಿ ಕ್ಯಾಮ್ರಾಗಳು ಅದನ್ನೆಲ್ಲ ಫೋಟೋ ತೆಗಿಯೋಣ. ಹಾಗೆ ಅದು ಯಾವುದೋ ಅಲಾರಮ್ಸ್ ಇದೆಯಂತೆ, ಅದೆಲ್ಲಂತ ಕಾಣಿಸ್ತಿಲ್ಲ. ಆ ಅಲಾರಮ್ ಕೀಪ್ಯಾಡ್ನ ಎಲ್ಲೋ ಹುಡುಕ್ಬೇಕಂತೆ, ಆದರೆ ಸಿಕ್ತಿಲ್ವಂತೆ. ಅದೊಂದೇ ಲಾಸ್ಟ್ ಉಳಿದಿದೆಯಂತೆ, ಅದೆಲ್ಲಂತ ಗೊತ್ತಾಗ್ತಿಲ್ಲ. ಅದೆಲ್ಲೋ ಲೆಫ್ಟಲ್ಲಿ ಇದೆ ಅಂತಿದ್ದಾನೆ, ಲೆಫ್ಟಲ್ಲಿ ಏನಿದೆ ಅಂತ ನನಗಂತೂ ಕಾಣಿಸ್ತಿಲ್ಲ. ಸುಮ್ಮನೆ ಅವನು ಯಾವುದು ಏನು ಕಾಣಿಸ್ತಿಲ್ಲ, ಸುಮ್ಮನೆ ವೇಸ್ಟ್ ಆಗತ್ತೆ ಫೋಟೋ ತೆಗಿತಿದ್ಯಾ, ಕರೆಕ್ಟಾಗಿ ಇರೋದನ್ನ ತೆಗಿ ಅಂತ ಬೇರೆ ಆ ಕಡೆಯಿಂದ ಫೋನಲ್ಲೇ ಬೈತಿದ್ದಾನೆ. ಏನು ಮಾಡೋದು ಏನು ಹೇಳೋಕ್ಕಾಗಲ್ಲ ರಿಟರ್ನ್ ಅಂದ್ಬಿಟ್ಟು ಸುಮ್ಮನೆ ಬೈಸ್ಕೊಂಡಾದ್ರೂ ಫೋಟೋ ತೆಗಿತಿದ್ದೀವಿ. ಓಕೆ ಅವ್ನಿಗೆ ಅದು ಸಿಕ್ತಂತೆ, ಇವಾಗ ಫೋಟೋ ಕರೆಕ್ಟಾಗಿ ತೆಗೆದಿದ್ದೀವಿ. ಸೊ ಇವಾಗ ನಾವು ಸುಮ್ಮನೆ ಬಂದು ಅಲ್ಲಿ ಡೌಟು ಅವ್ರಿಗೆ ಬೀಳಬಾರ್ದು ಅಂದ್ಬಿಟ್ಟು ಸುಮ್ಮನೆ ಹೋಗಿ ಶಾಪ್ ಅಸಿಸ್ಟೆಂಟ್ ಹತ್ರ ಹಂಗೆ ಹೋಗಿ ಮಾತಾಡ್ಕೊಂಡು ಏನಾದರೂ ಬೇಕು ಅದು ಇದು ಅಂತ ಕೇಳೋಕೆ ಬಂದಿದ್ದೀವಿ ಅಂತ ಹೇಳ್ಬಿಟ್ಟು ಹಂಗೆ ಇಲ್ಲಿಂದ ಜಾಗ ಖಾಲಿ ಮಾಡಿಬಿಡೋಣ. ಬನ್ನಿ ನಾವು ಅಮಾಂಡಾಗ ಏನಾದ್ರು ಇದೆಯಾ ಚೆನ್ನಾಗಿರೋದು, ಒಂದು ಒಳ್ಳೆ ಬ್ಯೂಟಿಫುಲ್ ಲೇಡಿ ನನ್ನ ಹೆಂಡತಿ ಅಮಾಂಡಾಗ ಏನಾದರೂ ಇದ್ರೆ ತೋರಿಸು ಅಂತ ಕೇಳಿದಾಗ ಅದಕ್ಕೆ ಅವಳು ಯಾವ ಥರ ನಿಂದು ಟೇಸ್ಟ್ ಇದೆ ಹೇಳು ಅಂತ ಕೇಳಿದಾಗ ಏನೋ ಸುಮ್ಮನೆ ಹಾಗೆ ಒಂದಿದೆ, ಪರವಾಗಿಲ್ಲ ಬಿಡು ನಾನು ಅವಳನ್ನೇ ಕರ್ಕೊಂಬರ್ತೀನಿ ಇನ್ನೊಂದಿನ, ಇವಾಗ ಬೇಡ ಸದ್ಯಕ್ಕೆ ಅಂದ್ಬಿಟ್ಟು ನಿಧಾನಕ್ಕೆ ಸೈಲೆಂಟಾಗಿ ಇಲ್ಲೇ ಬುಚ್ಚಿ ಹಾಕ್ಬಿಟ್ಟು ಹಂಗೆ ಗಾಡಿ ಜಾಗ ಖಾಲಿ ಮಾಡ್ತಿದ್ದೀನಿ. ಓಕೆ ಅವನಿಗೂ ಎಲ್ಲ ಇವಾಗ ಲೆಸ್ಟರ್ಗೂ ಎಲ್ಲ ಏನೇನು ಬೇಕಾಗಿತ್ತು ಡೀಟೇಲ್ ಎಲ್ಲ ಇಲ್ಲಿ ಸಿಕ್ಕಿದೆ ಅಂತ ಈ ಶಾಪ್ ಒಳಗಡೆಯಿಂದ. ಮತ್ತೆ ಇನ್ನು ಹೊರಗಡೆಯಿಂದ ಏನೋ ನೋಡಬೇಕು, ಬಾ ಬೇಗ ಬಾ ಅಂತ ಹೇಳ್ದ. ಅದಕ್ಕೆ ಬನ್ನಿ ಇವಾಗ ಮತ್ತೆ ಹೋಗಿ ಕಾರ್ ಹತ್ಕೊಂಡು ಅದೆಲ್ಲೋ ದಾರಿ ಮತ್ತೆ ಎಲ್ಲೋ ಹೋಗು ಅಂತ ಹೇಳ್ತಿದ್ದಾನೆ. ಸೊ ಅಲ್ಲಿ ಹೋಗ್ಬೇಕು, ಅದೆಲ್ಲ ಅಂತ ಹೋಗೋಣ ಬನ್ನಿ. ಅದೇನೋ ರೂಫ್ ಟಾಪ್ಗೆ ಹೋಗ್ಬೇಕಂತೆ, ರೂಫ್ ಟಾಪಲ್ಲಿ ಹೋಗ್ಬಿಟ್ಟು ಏನು ಮಾಡ್ಬೇಕಂತ ಗೊತ್ತಿಲ್ಲ, ಅದೇನು ಹೇಳ್ತಾನಂತೆ ನೋಡೋಣ ಬನ್ನಿ. ಇವಾಗ ನಾವು ಹೋಗ್ತಿರೋದು ಆ ಜ್ಯುವೆಲರಿ ಸ್ಟೋರ್ ಇದೆಯಲ್ಲ, ಆ ಜ್ಯುವೆಲರಿ ಸ್ಟೋರ್ ಹೊರಗಡೆ ಹೋಗ್ತಿರೋದು ನಾವು, ಹಿಂದ್ಗಡೆ ಭಾಗಕ್ಕೆ. ಸೊ ಇವಾಗ ಇಲ್ಲಿ ಹಿಂದ್ಗಡೆ ಭಾಗಕ್ಕೆ ಬಂದ್ಬಿಟ್ಟು ಇಲ್ಲಿ ದಾರಿ ಇದೆ. ಸೊ ಇಲ್ಲಿ ದಾರಿ ಕಾಣ್ತಿದೆಯಲ್ಲ, ಈ ದಾರಿಲಿ ಹತ್ಕೊಂಡು ನಾವು ಇವಾಗ ಮೇಲ್ಗಡೆ ರೂಫ್ ಟಾಪ್ಗೆ ಹೋಗ್ಬೇಕು. ಬನ್ನಿ ರೂಫ್ ಟಾಪ್ಗೆ ಹೋಗೋಣ ಫಸ್ಟು. ಆದರೂ ನೋಡಿ ಗೈಸ್, ಲೆಸ್ಟರು ಎಷ್ಟೆಲ್ಲ ಪ್ಲ್ಯಾನ್ ಮಾಡಿ ಇಕ್ಕಿದ್ದಾನೆ ಆಲ್ರೆಡಿ. ಎಲ್ಲೆಲ್ಲಿ ಹೆಂಗೆ ಹೋಗ್ಬೇಕು ಎಲ್ಲ ಗೊತ್ತಾಗೋಗಿದೆ, ಎಲ್ಲ ಫುಲ್ಲು ಹೆಂಗದೆಲ್ಲ ಹೆಂಗೆ ತಿಳ್ಕೊತಾನೋ ಏನೋ ಗೊತ್ತಿಲ್ಲ. ಬಟ್ ಆದರೂ ಹೆವಿ ಬುದ್ಧಿವಂತ ಲೆಸ್ಟರ್ ಮಾತ್ರ. ಹ್ಯಾಂಡಿಕ್ಯಾಪ್ಟೇ ಇರ್ಬೋದು, ಆದರೆ ಹೆವಿ ಟ್ಯಾಲೆಂಟೆಡ್ ಅವನು. ಅವನದೇನೋ ಇರಲಿ, ಬನ್ನಿ ಇವಾಗ ನಾವು ಬಂದಿದ್ದು ಕೆಲಸ ಮಾಡೋಣ. ಫಸ್ಟ್ ಹೋಗಿ ನಮ್ಮದು ಏನೇನಿದೆ ಅಂತ ನೋಡೋಣ.
ನಾವಿವಾಗ ರೂಫ್ ಟಾಪ್ ಮೇಲೆ ಬಂದಿದ್ದೀವಿ. ಒಂದ್ಸಲ ಅವ್ನಿಗೆ ಹೇಳ್ಬಿಡೋಣ ರೂಫ್ ಟಾಪ್ ಮೇಲೆ ಬಂದಿದ್ದೀವಿ ಅಂತ. ಸರಿ, ಇವಾಗ ನಾವು ನಿನ್ನ ಹತ್ರ ಇರೋ ಗ್ಲಾಸ್ನ ಯೂಸ್ ಮಾಡಿಕೊಂಡು ಈ ವೆಂಟಿಲೇಟರ್ ಪಾಯಿಂಟ್ಸ್ನೆಲ್ಲ ಫೋಟೋ ತೆಗೆದು ಕಳಿಸು ಅಂತ ಹೇಳಿದ್ದಾನೆ. ಆದರೆ ಇಲ್ಲಿ ಎಲ್ಲಿದೆ ಅಂತ ನನಗೆ ಗೊತ್ತಾಗ್ತಿಲ್ಲ. ಇನ್ನೂ ಹೈ ಹೋಗ್ಬೇಕಂತೆ. ಇಲ್ಲಿಂದ ಕಾಣಿಸ್ತಿಲ್ಲ. ವೆಂಟ್ಸ್ ಎಲ್ಲಿಗೆ ಬರುತ್ತೆ ನೋಡು, ಎಲ್ಲಿ ಹೊರಗಡೆ ಬರ್ತಿದೆ ಅಂತ ನೋಡು ಅಂತ ಹೇಳ್ತಿದ್ದಾನೆ. ಅದಕ್ಕೆ ಎಷ್ಟು ಮೇಲೆ ಆಗುತ್ತೆ, ಎಷ್ಟು ಟಾಪ್ಗೆ ಹೋಗೋಕ್ಕಾಗುತ್ತೆ ಅಷ್ಟು ಟಾಪ್ಗೆ ಹೋಗು ಅಂತ ಹೇಳ್ತಿದ್ದಾನೆ. ಬನ್ನಿ, ಅಲ್ಲಿ ಮುನ್ಗಡೆ ಸ್ವಲ್ಪ ಹೈಟ್ ಆಗಿದೆ ಅನ್ಸುತ್ತೆ, ಆ ಥರ ಕಾಣ್ತಿದೆ. ಅಲ್ಲಿ ಹೋಗಿ ನೋಡೋಣ ಅಲ್ಲಾದರೂ ಆಗುತ್ತಾ ಇಲ್ವಾ ಅಂತ. ಇಲ್ಲೂ ಮೇಲ್ಗಡೆ ಹತ್ಬೇಕನ್ಸುತ್ತೆ. ಈ ಏಣಿ ಹತ್ಬೇಕು ಇವಾಗ. ಈ ಏಣಿನೂ ಹತ್ತಿದ್ದೀವಿ. ಇನ್ನ ನಾರ್ತ್ ವೆಸ್ಟ್ ಸೈಡಲ್ಲೆಲ್ಲೋ ಫುಲ್ಲು ಹೈಯೆಸ್ಟ್ ಪಾಯಿಂಟ್ ಇದೆಯಂತೆ. ಎಲ್ಲಂತ ಗೊತ್ತಾಗ್ತಿಲ್ಲ ನನಗಂತೂ. ಇನ್ನ ಮೇಲ್ಗಡೆ ಹೋಗು ಅಂತಿದ್ದಾನೆ. ಎಲ್ಲೂ ಹೋಗೋದು, ಇಲ್ಲಿ ಜಾಗನೇ ಇಲ್ಲ ಇಲ್ಲಿ. ಓಕೆ, ಇಲ್ಲೊಂದು ಪಾಯಿಂಟ್ ಇದೆ ಇಲ್ಲಿ. ಓಕೆ, ವಾಂಟೇಜ್ ಪಾಯಿಂಟ್ ಅಂತ ಇಲ್ಲೊಂದು ಮಾರ್ಕ್ ಮಾಡಿದ್ದಾರೆ. ಆ ಪಾಯಿಂಟ್ ಮೇಲೆ ಹೋಗ್ಬೇಕನ್ಸುತ್ತೆ. ಫೈನಲಿ ಇಲ್ಲಿ ಟಾಪಿಗೆ ಬಂದ್ವಿ, ಹೈಯೆಸ್ಟ್ ಪಾಯಿಂಟಿಗೆ ಬಂದಿದ್ದೀವಿ. ಇವಾಗ ಈ ಸಿಸ್ಟಮ್ ಇಲ್ಲಿ ಕಾಣ್ತಿದೆ ನೋಡಿ, ಈ ವೆಂಟಿಲೇಟರ್ ಔಟ್ ಫ್ಲೋ ಇಲ್ಲೇ ಬರ್ತಿದೆ ನೋಡಿ. ಇವಾಗ ಇದ್ರದ್ದು ಫೋಟೋ ಒಂದು ತೆಗೆದ್ಬಿಟ್ಟು, ಓಕೆ ಇದನ್ನು ಒಂದು ತೆಗಿಬೇಕು. ಓಕೆ, ಅವ್ನಿಗೆ ಬೇಕಾಗಿರೋ ಇಲ್ಲೂ ಫೋಟೋ ಅಷ್ಟೆಲ್ಲ ತೆಗೆದು ಕೊಟ್ಟಿದ್ದೀವಿ. ಫಸ್ಟ್ ಇವಾಗ ಇಲ್ಲಿಂದ ಹುಷಾರಾಗಿ ಬಾ, ಯಾರಾದರೂ ನೋಡಿ ಹೊಡಿಯೋಕ್ಕಿಂತ ಮುಂಚೆ ಫಸ್ಟು ಅಲ್ಲಿಂದ ಜಾಗ ಖಾಲಿ ಮಾಡ್ಕೊಂಬ ಅಂತ ಹೇಳಿದ್ದಾನೆ. ಬನ್ನಿ ಬೇಗ ಬೇಗ ಓಡೋಗೋಣ ಇಲ್ಲಿಂದ. ಮತ್ತೆ ಯಾರಾದರೂ ನೋಡ್ಬಿಟ್ರೆ ಕಷ್ಟ, ಮತ್ತೆ ಇಲ್ಲಿಂದ ಸಿಕ್ಕಾಕೋಗ್ಬಿಟ್ರೆ ಮತ್ತೆ ಪ್ರಾಬ್ಲಮ್ ಆಗೋಗುತ್ತೆ. ಅದಕ್ಕೆ ಫಸ್ಟು ಇಲ್ಲಿಂದ ಜಾಗ ಖಾಲಿ ಮಾಡಿಕೊಂಡು ಇಲ್ಲಿಂದ ಹೋಗೋಣ. ಬನ್ನಿ, ದಾರಿನೇ ಗೊತ್ತಾಗ್ತಿಲ್ಲ, ಯಾವ ಕಡೆ ಹೋಗ್ಬೇಕು ಏನು ಗೊತ್ತಾಗ್ತಿಲ್ಲ. ಸುಮ್ಮನೆ ಹೆಂಗೆ ಹೋಗ್ತಿದ್ದೀವಿ. ಜಂಪ್ ಹೊಡೆದಿದ್ದಕ್ಕೆ ಬಿತ್ತು ಗೈಸ್, ತಲೆಗೆ ಏಟು. ಪರವಾಗಿಲ್ಲ, ಬನ್ನಿ ಲೆಸ್ಟರ್ ಜೊತೆ ಸೇರ್ಕೊಂಡ್ಮೇಲೆ ಇದೆಲ್ಲ ಕಾಮನು ಅಂದ್ಬಿಟ್ಟು ಹೋಗ್ತಾ ಇರ್ಬೇಕಷ್ಟೆ. ಅವನಿಗೇನು ಸುಮ್ಮನೆ ಕಾರಲ್ಲಿ ಕೂತ್ಕೊಂಡು ಎಷ್ಟೆಲ್ಲ ಸುಮ್ಮನೆ ಆರ್ಡ್ರ್ ಮಾಡ್ತಿದ್ದಾನೆ, ನಾವು ಮಾಡ್ತಿದ್ದೀವಿ. ಆದರೂ ಬೇಗ ಬಾ ಅಂತ ಕರಿತಿದ್ದಾನೆ ಅವನು. ಅವನಿಗೇನು ಗೊತ್ತು ನಮ್ಮ ಕಷ್ಟ. ಇಲ್ಲಿ ಫುಲ್ಲು ಏಟು ಹೊಡ್ಸ್ಕೊಂಡು ಬಿದ್ದು ಕೈ ಕಾಲೆಲ್ಲ ನೋವು ಮಾಡಿಕೊಂಡು ನಾವು ಮಾಡ್ತಿದ್ದೀವಿ. ಅವನು ಸುಮ್ಮನೆ ಕಾರಲ್ಲಿ ಕೂತ್ಕೊಂಡು ಇನ್ಸ್ಟ್ರಕ್ಷನ್ ಕೊಡ್ತಿರೋಂಗೆ ಇನ್ಸ್ಟ್ರಕ್ಷನ್ ಕೊಡೋದು ದೊಡ್ಡದು ಅನ್ಕೊಬಿಟ್ಟಿದ್ದಾನೆ ಅವನು. ಏನೋ ಅವನ ಹತ್ರ ಕೆಲಸ ಮಾಡ್ತಿದ್ದೀವಿ ಅಂತ ಅವ್ನು ಹೇಳ್ತಿರೋದನ್ನೆಲ್ಲ ಕೇಳ್ಕೊಂಡು ಮಾಡ್ತಿದ್ದೀವಿ ಅಷ್ಟೇ. ನಮ್ಮ ಹತ್ರ ದುಡ್ಡಿದ್ರೆ ನಿನ್ನ ಹತ್ರ ಎಲ್ಲ ಬರ್ತಿರ್ಲಿಲ್ಲ, ಅದಕ್ಕೆ ಇಷ್ಟು ದಿನ ಬಂದಿರಲಿಲ್ಲ. ಇವಾಗ ದುಡ್ಡು ಬೇಕಾಗಿದೆ, ಅದಕ್ಕೆ ನಿನ್ನ ಹತ್ರ ಕೆಲ್ಸಕ್ಕೆ ಬಂದಿದ್ದೀನಿ ಅಂತ ಅಂದ್ಕೊಂಡು ಏನೋ ಹಂಗೆ ಇದು ಮಾಡ್ಕೊಂಡು ಹೋಗ್ತಿದ್ದೀವಿ. ಬನ್ನಿ ಇವಾಗ ಇವನ್ನ ಕರ್ಕೊಂಡು ಗಾರ್ಮೆಂಟ್ ಫ್ಯಾಕ್ಟ್ರಿಗೆ ಅಂತ ಹೋಗೋಣ. ಇವಾಗ ರಾಬ್ರಿ ಮಾಡೋಕ್ಕೆ ಒಂದು ಬ್ಲೂ ಪ್ರಿಂಟ್ ಏನೋ ಕರೆಕ್ಟಾಗಿ ಸಿಕ್ಕಿದೆ, ಆದರೆ ಇದಕ್ಕೆ ತಕ್ಕಂತೆ ಒಂದು ಕ್ರೀವ್ ಮೆಂಬರ್ಸ್ನ ಸೆಲೆಕ್ಟ್ ಮಾಡಬೇಕು ಅಂತ ಹೇಳ್ತಿದ್ದಾನೆ. ಅದಕ್ಕೆ ನಿಂಗೆ ಯಾರಾದರೂ ಹುಡುಗರು ಗೊತ್ತಿದ್ರೆ ಹೇಳು ಅಂತ ನನಗೆ ಕೇಳ್ದ. ಒಬ್ಬರು ಮಾತ್ರ ಕರೆಕ್ಟಾಗಿ ಒಳ್ಳೆ ಮಾಸ್ಟರ್ ಮೈಂಡ್ ಇರೋ ಒಬ್ಬ ಬೇಕು ಅಂತ ಕೇಳಿದಾಗ ನಾನು ನನಗೊಬ್ಬ ಗೊತ್ತಿರೋನಿದ್ದಾನೆ ಫ್ರ್ಯಾಂಕ್ಲಿನ್ ಅಂತ, ಅವ್ನು ಚೆನ್ನಾಗಿದ್ದಾನೆ, ಅವ್ನು ನನ್ನ ಮಾತೆಲ್ಲ ಚೆನ್ನಾಗಿ ಕೇಳ್ತಾನೆ ಅಂತ ಹೇಳಿದೆ. ಅದಕ್ಕೆ ಅವನು ಯಾರು ಲೆಸ್ಟರು ಬೇಡ, ಅವನು ಇನ್ನೂ ಚಿಕ್ಕ ಹುಡುಗ, ಅವನ ಬಗ್ಗೆ ನಾನು ನೋಡಿದ್ದೀನಿ ಕೇಳಿದ್ದೀನಿ, ಆದರೆ ಅವ್ನು ಇನ್ನೂ ಚಿಕ್ಕ ಹುಡುಗ, ಅವ್ನು ಇವಾಗಲೇ ರೀಸೆಂಟಾಗಿ ಫೀಲ್ಡ್ಗೆ ಎಂಟ್ರಿ ಕೊಟ್ಟವನೇ, ಸೊ ಅವ್ನು ಬೇಡ ಅಂತ ಹೇಳ್ತಿದ್ದಾನೆ. ನಾನಾದರೂ ಪರವಾಗಿಲ್ಲ, ಅವ್ನು ನನಗೆ ಚೆನ್ನಾಗಿ ಗೊತ್ತಿರೋನು, ಇವನು ಸೇರಿಸ್ಕೊಳ್ಳೋಣ ಹಂಗಂತ ಹೇಳಿ ಹೆಂಗೋ ಒಂದು ಹೇಳಿ ಇವ್ನಿಗೆ ಒಪ್ಸಿದ್ದೀನಿ. ಸರಿ ಆಯಿತು, ಹಾಗಾದರೆ ಇವಾಗ ಫ್ರ್ಯಾಂಕ್ಲಿನ್ಗೆ ಕಾಲ್ ಮಾಡಿ ಶೂಟಿಂಗ್ ಎಲ್ಲ ಪ್ರಾಕ್ಟೀಸ್ ಮಾಡ್ಕೊ ಅಂತ ಹೇಳ್ದ. ಇವಾಗ ಅವ್ನಿಗೆ ಹೇಳಿದ್ದೀವಿ. ಸರಿ ಅಂತ ಅವನು ನಮಗೆ ಇವತ್ತಿಗೆ ಸಾಕು, ಮತ್ತೆ ನಾಳೆ ಕಂಟಿನ್ಯೂ ಮಾಡೋಣ, ಏನಾದಿದ್ರೆ ಹೇಳ್ತೀನಿ, ಹೋಗಿ ನೀನು ರೆಸ್ಟ್ ಮಾಡು ಅಂತ ಹೇಳ್ತಿದ್ದಾನೆ. ಸರಿ ಬಾ, ನಿನ್ನ ಮನೆ ಹತ್ರ ಡ್ರಾಪ್ ಮಾಡ್ಬಿಟ್ಟು ಹೋಗ್ತೀನಿ ಅಂತ ಮನೆ ಹತ್ರ ಕರ್ಕೊ ಬಂದಿದ್ದೀವಿ ಇವಾಗ ಲೆಸ್ಟರ್ನ ಮನೆ ಹತ್ರ ಬಿಟ್ಬಿಟ್ಟು ನಾವು ನಮ್ಮ ಮನೆಗೆ ಹೋಗಿ ರೆಸ್ಟ್ ಮಾಡೋಣ ಅಂತ ಹೋಗ್ತಿರ್ಬೇಕಾದ್ರೆ ಅಮಾಂಡಾ ಕಾಲ್ ಮಾಡಿದ್ಲು. ಅಮಾಂಡಾ ಕಾಲ್ ಮಾಡಿಬಿಟ್ಟು ಅವಳನ್ನ ಯಾರೋ ಪೊಲೀಸವರು ಅವಳು ಮಾಡದೇ ಇರೋ ತಪ್ಪಿಗೆ ಅರೆಸ್ಟ್ ಮಾಡಿಬಿಟ್ಟಿದ್ದಾರಂತೆ. ಅದಕ್ಕೆ ನಾನು ತಪ್ಪೇ ಮಾಡಿಲ್ಲ, ನನ್ನ ಅರೆಸ್ಟ್ ಮಾಡಿಕೊಂಡು ಕಾರಲ್ಲಿ ಕೂರಿಸಿದ್ದಾರೆ, ಬೇಗ ಬಂದು ಕಾಪಾಡು ಅಂತ ಹೇಳ್ತಿದ್ದಾಳೆ. ಇವಾಗ ಏನು ಮಾಡೋದು? ಸರಿ ಆಯಿತು ಬರ್ತೀನಿರು, ಎಲ್ಲಿದೆಯಾ ಅಂತ ಅಡ್ರೆಸ್ ಕೇಳ್ಕೊಂಡಿದ್ದೀವಿ, ಅಡ್ರೆಸ್ ಹೇಳಿದ್ದಾಳೆ. ಸೊ ಬನ್ನಿ ಇವಾಗ ಬೇಗ ಹೋಗಿ ಅವಳಿಗೆ ಏನಂತ ಕೇಳೋದೆಲ್ಲ ಬೇಡ, ಸುಮ್ಮನೆ ಹೋಗಿ ಎತ್ಕೊಂಡು ಬಂದ್ಬಿಡೋಣ. ಸುಮ್ಮನೆ ಅವ್ರ ಹತ್ರ ತಲೆನೋವು. ಹೆಂಗೋ ಇವಾಗ ಎಲ್ಲೋ ಹಂಗೆ ಕಾರಲ್ಲಿ ಕೂರಿಸಿದಾರಂತೆ, ಆ ಕಾರ್ನ ಎತ್ಕೊಂಡ್ಬಂದ್ಬಿಡೋಣ. ಬನ್ನಿ, ಎಲ್ಲಿದ್ದಾಳಂತ ಗೊತ್ತಿಲ್ಲ, ಫಸ್ಟ್ ಎಲ್ಲಿದ್ದಾಳಂತ ಹುಡ್ಕೋಣ. ಅಡ್ರೆಸ್ಸು ಕರೆಕ್ಟಾಗಿ ಕಳಿಸಿಲ್ಲ ಅವಳು, ಸುಮ್ಮನೆ ಜಾಗಗಳು ಹೇಳಿದ್ದಾಳೆ. ಏನೋ ಅವಳು ಹೇಳಿರೋ ಜಾಗನ ನೆನ್ಪಿಟ್ಕೊಂಡು ಹಂಗೆ ಹೋಗ್ತಿದ್ದೀನಿ. ನೋಡಿ ಇಲ್ಲಿದೆ ಪೊಲೀಸನ್ ಕಾರು, ಮೇ ಬಿ ಇಲ್ಲೇ ಇರಬೇಕು. ಬನ್ನಿ ರಿವರ್ಸ್ ಎತ್ಕೋಗ್ಬಿಟ್ಟು ಕರೆಕ್ಟಾಗಿ ಡ್ರೈವರ್ ಸೀಟ್ ಹತ್ರ ಗಾಡಿ ನಿಲ್ಸಿದ್ರೆ ಹಾಗೆ ಎತ್ಕೋಗ್ಬಿಡ್ಬೋದು. ಇದ್ಯಾರಿದ್ದು ಲಾರಿ ಬೇರೆ ಅಡ್ಡದಲ್ಲಿ ಬರ್ತಾನೆ. ಹೋಗೋ ನೀನು ಹೋಗೋ, ಫಸ್ಟ್ ಹೋಗೋ. ಇಲ್ಲಿ ನಿಲ್ಸಿದ್ರೆ ಕರೆಕ್ಟಾಗಿ ಹಿಂಗೆ ಎತ್ಕೋಗ್ಬಿಡ್ಬೋದು, ಇಲ್ಲಾಂದರೆ ಪೊಲೀಸವ್ರಿಗೆ ಅವ್ರ ಹತ್ರ ಮುಂದೆ ಎಲ್ಲ ಹೋದರೆ ಅವರು ಇಟ್ಕೊಬಿಡ್ತಾರೆ ನೂನು. ಬನ್ನಿ ಹೆಂಗೂ ಇವಾಗ ಕಾರ್ನ ಎತ್ಕೊಂಡಾಯ್ತು. ಫಸ್ಟು ಇವಾಗ ಅಮಾಂಡನ ಮನೆಗೆ ಕರ್ಕೊ ಹೋಗೋಣ. ಮಾಡೋದೆಲ್ಲ ಮಾಡಿಬಿಟ್ಟು ಬೇಗ ನಡಿ, ಇಲ್ಲಿಂದ ನಡಿ, ಹೋಗೋಣ ಅಂತ ಕಿರ್ಚಾಡ್ತಿದ್ದಾಳೆ. ಅಲ್ಲ ಯಾವಾಗಲೂ ಹಿಂಗೆ ಗೈಸ್, ನಮಗೆ
ಒಂದ್ಸಲ ಈ ಮಗ ಅಂತ ಹುಟ್ಟಿರೋ ಜಿಮ್ಮಿ ಒಂದೊಂದ್ಸಲ ತಲೆ ತಿಂತಿರ್ತಾನೆ, ಅವನೇನೋ ಮಾಡಕ್ ಹೋಗಿ ಏನೇನೋ ಮಾಡ್ಕೊಂಡು ಕೂತಿರ್ತಾನೆ. ಈ ಟ್ರೇಸಿನೂ ಸುಮ್ಮನೆ ಬೇಡ, ಸುಮ್ಮನೆ ಮನೇಲಿರು ಅಂತ ಹೇಳಿದ್ರೆ ಕೇಳಲ್ಲ, ನಾನು ಅದು ಮಾಡಬೇಕು ಫ್ಯಾಷನ್ಸು ಹಂಗೆ ಹಿಂಗೆ ಅಂತ ಅವಳೇನೇನೋ ಮಾಡ್ಕೊಂಡು ತಿರ್ಗಾಡ್ತಿರ್ತಾಳೆ. ಈ ಅಮಾಂಡ ಒಂದು ಅವನಂತೆ ಇವನಂತೆ ಅಂತ ಫುಲ್ ಇವಳು ಏನೋ ಒಂದು ಕಿರಿಕ್ಗಳು ಮಾಡ್ಕೊಂಡಿರ್ತಾರೆ. ಇವ್ರುಗಳ ಕಿರಿಕ್ಗಳು ಸಾಲ್ವ್ ಮಾಡೋ ಅಷ್ಟರಲ್ಲೇ ನಂದು ಅರ್ಧ ಜೀವನ ಹೋಗ್ಬಿಡ್ತು ಅಂತ ಅನ್ಕೊಂಡು ಏನು ಮಾಡೋಕ್ಕಾಗಲ್ಲ, ಬಾ ಸರಿ ಮನೆ ಕರ್ಕೊ ಹೋಗ್ಬಿಟ್ಟು ನೆಮ್ಮದಿಯಾಗಾದ್ರೂ ರೆಸ್ಟ್ ಮಾಡೋಣ ಸ್ವಲ್ಪ ಹೊತ್ತು ಅಂತ ಮನೆ ಕರ್ಕೊ ಹೋಗೋಣ ಅಂದರೆ ಹಿಂದ್ಗಡೆ ಪೊಲೀಸವ್ರು ಬೇರೆ ಬಿಡದೆ ಫಾಲೋ ಮಾಡ್ಕೊಂಡು ಬರ್ತಾವ್ರೆ ಹಿಂದ್ಗಡೆಯಿಂದ. ಇವಳು ಬೇರೆ ಪಕ್ಕದಲ್ಲಿ ಕಿತ್ಕೊಂಡು ನಾನೇನು ತಪ್ಪು ಮಾಡಿಲ್ಲ ಆದರೂ ನನ್ನೇ ಅರೆಸ್ಟ್ ಮಾಡಿದಾರೆ, ಇವಳು ಬೇರೆ ಕಿರ್ಚಾಡ್ತಿದ್ದಾಳೆ, ಬೇಗ ನಡಿ ಅಂತ. ಬಿಟ್ರೆ ತಾನೇ ಹೋಗೋದು ಅಂದ್ಬಿಟ್ಟು ಹೆಂಗೋ ಇವಾಗ ಫೈನಲ್ ಆಗಿ ಅವರು ಪೊಲೀಸವರು ಬಿಟ್ಟರು. ಬನ್ನಿ ಫಸ್ಟು ಮನೆ ಕರ್ಕೊ ಹೋಗ್ಬಿಟ್ಟು ಸ್ವಲ್ಪ ರೆಸ್ಟ್ ಮಾಡೋಣ, ಬೆಳಿಗ್ಗೆಯಿಂದ ಲೆಸ್ಟ್ ಜೊತೆ ಸಾಕಾಗಿತ್ತು. ಇವಾಗ ನೋಡಿದ್ರೆ ಈ ಅಮಾಂಡ ಬೇರೆ ಏನೋ ಕಿರಿಗಳು ಮಾಡಿಕೊಂಡು ತಲೆ ಅಂತೂ ಸರ್ರ ಕೆಟ್ಟೋಗಿದೆ. ಫಸ್ಟ್ ಹೋಗಿ ರೂಮಲ್ಲಿ ಹೋಗಿ ಮಲ್ಕೋಬೇಕು, ಸ್ವಲ್ಪ ಹೊತ್ತು ಮಲ್ಕೊಂಡು ರೆಸ್ಟ್ ಗಿಸ್ಟ್ ಮಾಡಿಕೊಂಡು ಮತ್ತೆ ಎದ್ಬಿಟ್ಟು ಏನು ಕೆಲಸ ಇದೆ ಅಂತ ನೋಡಬೇಕು. ಅವ್ನು ಲೆಸ್ಟರ್ ಬೇರೆ ನೀನು ಹೋಗಿ ಸ್ವಲ್ಪ ಹೊತ್ತು ರೆಸ್ಟ್ ಗಿಸ್ಟ್ ಮಾಡು, ಆಮೇಲೆ ಮತ್ತೆ ಏನಿದೆ ಅಂತ ಹೇಳ್ತೀನಿ ಅಂತ ಹೇಳಿದ್ದಾನೆ. ಏನು ಹೇಳ್ತಾನೆ ಅಂತ ಗೊತ್ತಿಲ್ಲ. ಮತ್ತೆ ಬನ್ನಿ ಇವಾಗ ಮನೆ ಹತ್ರ ಅಂತೂ ಬಂದಿದ್ದೀವಿ, ಫಸ್ಟು ಸ್ವಲ್ಪ ಹೊತ್ತು ಹೋಗಿ ರೆಸ್ಟ್ ಮಾಡೋಣ. ತಲೆನೂ ಫುಲ್ ನೋಯ್ತಿದೆ, ಹೋಗಿ ಒಂಚೂರು ಕಾಫಿ ಗಿಫಿ ಕುಡ್ಕೊಂಡ್ರೆ ರೆಸ್ಟ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಫಸ್ಟು ಕಾಫಿ ಗಿಫಿ ಕುಡ್ಕೊಂಡು ರೆಸ್ಟ್ ಗಿಸ್ಟ್ ಮಾಡೋಣ. ಹೋಗಿ ರೆಸ್ಟ್ ಮಾಡ್ತಾ ಮಲಗಿರ್ಬೇಕಾದ್ರೆ ಲೆಸ್ಟರ್ ಕಾಲ್ ಮಾಡಿಬಿಟ್ಟು ಬೇಗ ಬಾ, LSDP ಅವರು ನಮ್ಗೆ ಬೇಕಾಗಿರೋ ವೆಪನ್ಸ್ ಎಲ್ಲ ಎತ್ಕೊ ಹೋಗ್ತಿದ್ದಾರೆ, ಫಸ್ಟು ಆ ಗಾಡಿನ ಅಡ್ಡ ಹಾಕ್ಬಿಟ್ಟು ಹೋಗಿ ಆ ಗಾಡಿನ ಎತ್ಕೊಂಬಾ, ಆ ಗಾಡೀಲಿ ನಮಗೆ ಬ್ಯಾಂಕ್ ರಾಬ್ರಿ ಮಾಡೋಕ್ಕೆ ಬೇಕಾಗಿರೋ ವೆಪನ್ಸ್ ಎಲ್ಲ ಇದೆ ಆ ಗಾಡೀಲಿ ಹಂಗಂತ ಹೇಳ್ತಿದ್ದಾನೆ. ಸೊ ಬೇಗ ಇವಾಗ LSDP ಗಾಡಿ ಎಲ್ಲಿದೆ ಅಂತ ಹುಡ್ಕೊಂಡು ಆ ಗಾಡಿನ ಹೋಗಿ ಹಿಡಿಬೇಕು, ಅಡ್ಡ ಹಾಕ್ಬೇಕಂತೆ. ಅದ್ರಲ್ಲಿ ಬೇರೆ ಫುಲ್ಲು ಆರ್ಮಿಯವರೆಲ್ಲ ಬೇರೆ ಇರ್ತಾರೆ, ಹುಷಾರು, ಹೊಡೆದು ಸಾಯ್ಸಾಕ್ಬಿಡ್ತಾರೆ ಕರೆಕ್ಟಾಗಿ ಸಿಕ್ಕದೆ ಅಂದರೆ. ಅಲ್ಲೆಲ್ಲ ಒಂಚೂರು ನೋಡ್ಕೊಂಡು ಡೀಲ್ ಮಾಡು, ಸ್ವಲ್ಪ ಕೇರ್ಫುಲ್ ಆಗಿರು ಅಂತ ಬೇರೆ ಫುಲ್ಲು ಎಚ್ಚರಿಕೆ ಬೇರೆ ಕೊಟ್ಟಿದ್ದಾನೆ. ಏನೋ ಹೆಂಗಿರುತ್ತೋ ಏನೋ ಗೊತ್ತಿಲ್ಲ. ಫಸ್ಟು ಆ LSDP ಅವ್ರು ಎಲ್ಲಿದ್ದಾರೆ ಅಂತ ಹೋಗಿ ಹುಡುಕ್ಬೇಕು. ಬನ್ನಿ, ಇಲ್ಲೇ ಹೋಗ್ತಿದ್ದಾರೆ, ಎಲ್ಲಂತ ಗೊತ್ತಾಗ್ತಿಲ್ಲ, ಹಿಂದ್ಗಡೆ ಏನೋ ಹೋಗ್ತಿದ್ದಾರೆ ಅನ್ಸುತ್ತೆ. ಅಲ್ಲಿ ನೋಡಿ, ಅಲ್ಲಿ ಮುನ್ಗಡೆ ಹೋಗ್ತಿದೆ ಅದೇ ಗಾಡಿ. ಫಸ್ಟು ಅವ್ರು ನಾವು ಹಿಡಿಬೇಕು, ಇಲ್ಲೇ ಹೆಂಗೆ ಹಿಡಿಯೋದಂತ ಗೊತ್ತಾಗ್ತಿಲ್ಲ. ಅವ್ರನ್ನ ಸೈಡಲ್ಲಿ ಹಾಕಿ ಮುನ್ಗಡೆಯಿಂದ ಅಡ್ಡ ಬಂದು ನಿಲ್ಸಿದ್ರೆ ನಿಲ್ತಾರೋ ಏನೋ ಗೊತ್ತಿಲ್ಲ. ಸೆಕ್ಯೂರಿಟಿ ಎಲ್ಲ ಫುಲ್ ಇರುತ್ತಂತೆ, ಅದಕ್ಕೆ ಒಳಗಡೆನೆ ಗನ್ಮ್ಯಾನ್ ಎಲ್ಲ ಕೂತಿರ್ತಾರೆ. ಸ್ವಲ್ಪ ಹುಷಾರಂತ ಬೇರೆ ಫುಲ್ಲು ವಾರ್ನಿಂಗ್ ಬೇರೆ ಕೊಟ್ಟಿದ್ದಾನೆ ಅವನು. ಪರವಾಗಿಲ್ಲ ಬನ್ನಿ ಹೋಗಿ ನೋಡೋಣ, ಇಲ್ಲಿ ಕರೆಕ್ಟಾಗಿ ಅಡ್ಡ ಹಾಕೋಣ ಅಂದರೆ ಇಲ್ಲೂ ಆಗ್ತಿಲ್ಲ. ಆದರೂ ತಲೆನೋವು ಕೆಲಸ ಗೈಸ್, ಹೆಂಗೂ ಇಲ್ಲಿ ಬಂದು ಅಡ್ಡ ಹಾಕಿದ್ದೀವಿ ರೀ. ನೋಡಿ ಇದ್ದಾರೆ ಕೂತವ್ರೆ ಫುಲ್ಲು ಆರ್ಮಿಯವರು, ಗನ್ಗಿನೆಲ್ಲ ಹಿಡ್ಕೊಂಡು ಕೂತವ್ರೆ. ಹೆಂಗೂ ತಪ್ಪಿಸ್ಕೊಂಡ್ವಿ, ಗಾಡಿ ಎತ್ಕೊಂಡ್ವಿ. ಇವಾಗ ಫಸ್ಟು ಪೊಲೀಸರ ಹತ್ರ ತಪ್ಪಿಸ್ಕೊ ಹೋಗ್ಬೇಕು. ಇದರಲ್ಲಿ ಹಿಂದ್ಗಡೆ ಬಾಕ್ಸಲ್ಲಿ ನಿಮ್ಗೆ ಕಾಣಿಸಿರ್ಬೋದು ನೋಡಿ, ಹಿಂದ್ಗಡೆ ಬಾಕ್ಸಲ್ಲಿ ಇದೆ ಒಂದು ಮರದ ಬಾಕ್ಸ್ ಥರ ಏನೋ ಇದೆ, ಅದರಲ್ಲಿ ಫುಲ್ಲು ವೆಪನ್ಗಳಿದೆಯೇ. ಆ ವೆಪನ್ಗಳೆಲ್ಲ ಯೂಸ್ ಮಾಡಿಕೊಂಡು ನಮಗೆ ಬ್ಯಾಂಕ್ ಇದು ಯಾವುದು ಜ್ಯುವೆಲ್ ಸ್ಟಾಪ್ ರಾಬ್ರಿ ಮಾಡೋಕ್ಕೆ ಯೂಸ್ ಆಗುತ್ತೆ ಅದರಲ್ಲಿರೋ ವೆಪನ್ಗಳು. ಈ ಗಾಡಿ ಮಾತ್ರ ಮಿಸ್ ಆಗಬಾರ್ದು, ಹೆಂಗಾದರೂ ಮಾಡಿ ಎತ್ಕೋಬಾ ಅಂತ ಹೇಳಿದ್ದಾನೆ ಬೇರೆ. ಪೊಲೀಸವ್ರ ಕೈಯಲ್ಲಿ ಮಾತ್ರ ಸಿಕ್ಕಾಕೋಬೇಡ, ಸಿಕ್ಕಾಕೋಬಿಟ್ಟೆ ಅಂದರೆ ಸಾಯ್ಸಾಕ್ಬಿಡ್ತಾರೆ, ಮತ್ತು ಕಷ್ಟ ಆಗೋಗುತ್ತೆ. ಬೇಗ ತಪ್ಪಿಸ್ಕೊಬಾ, ಹೆಲಿಕಾಪ್ಟರ್ ಎಲ್ಲ ಬರುತ್ತೆ, ಅದಕ್ಕಿಂತ ಮುಂಚೆನೇ ತಪ್ಪಿಸ್ಕೊ ಅಂತ ಹೇಳಿದ್ದಾನೆ. ಸೊ ಗೈಸ್ ಫೈನಲಿ ಪೊಲೀಸರ ಹತ್ರ ತಪ್ಪಿಸ್ಕೊಂಡು ಇಲ್ಲೇ ಬರ್ತಿದ್ದೀವಿ. ಇವಾಗ ಫಸ್ಟು ಲೆಸ್ಟರ್ ಹತ್ರ ಹೋಗೋಣ ಬನ್ನಿ. ಪೊಲೀಸರ ಹತ್ರ ಹೆಂಗಂದ್ರೂ ತಪ್ಪಿಸ್ಕೊಬಿಟ್ವಿ, ಹೆಲಿಕಾಪ್ಟರ್ ಎಲ್ಲ ಬಂದ್ಬಿಟ್ಟಿತ್ತು. ಹೆಂಗೋ ಅವ್ರ ಹತ್ರ ಅದು ಇದು ಮಾಡಿ ಅಲ್ಲಿ ದಾರಿಗಿರಿ ಎಲ್ಲ ಚೇಂಜ್ ಮಾಡಿ ತಪ್ಪಿಸ್ಕೊಂಡು ಬಂದ್ವಿ. ಈ ಲೆಸ್ಟರ್ ಏನು ಹೇಳ್ತಾನೆ ಅಂತ ಗೊತ್ತಿಲ್ಲ. ಇವಾಗ ಫಸ್ಟು ಲೆಸ್ಟರ್ ಹತ್ರ ಹೋಗೋಣ ಬನ್ನಿ. ಅವನದು ಗಾರ್ಮೆಂಟ್ ಫ್ಯಾಕ್ಟ್ರಿ ಹತ್ರ ಹೋಗ್ಬೇಕನ್ಸುತ್ತೆ, ಇಲ್ಲೇ ಗಾರ್ಮೆಂಟ್ ಫ್ಯಾಕ್ಟ್ರಿ ಹತ್ರ ಎತ್ಕೊಂಬ ಅಂತ ಹೇಳಿದ್ದಾನೆ. ಅದಕ್ಕೆ ಇವಾಗ ಗಾರ್ಮೆಂಟ್ ಫ್ಯಾಕ್ಟ್ರಿ ಹತ್ರ ಮ್ಯಾಪ್ ಹಾಕ್ಕೊಂಡು ಹೋಗ್ತಿದ್ದೀವಿ. ಇನ್ನು ನೆಕ್ಸ್ಟ್ ಏನು ಹೇಳ್ತಾನಂತ ಗೊತ್ತಿಲ್ಲ ಬೇರೆ. ಅದನ್ನು ಬೇಗ ತಗೋಬಾ, ಮತ್ತೆ ಅದೇನೋ ದೊಡ್ಡ ಇಂಪಾರ್ಟೆಂಟ್ ಕೆಲಸ ಇವಾಗಲೇ ಇರೋದು ಅಂತ ಹೇಳಿದ್ದಾನೆ, ಇನ್ಮೇಲೆ ಸ್ಟಾರ್ಟ್ ಆಗೋದು ಅಂತ. ಅದು ಏನು ಇಂಪಾರ್ಟೆಂಟ್ ಕೆಲಸ ಅಂತ ನನಗಂತೂ ಗೊತ್ತಿಲ್ಲ. ಇಂಪಾರ್ಟೆಂಟ್ ಅಂತ ಬರೋ ಕೆಲಸ ಎಲ್ಲ ಮಾಡಿಸ್ತಿದ್ದಾನೆ. ಎಲ್ಲಿ ನಿಲ್ಲಿಸ್ಬೇಕು ಇದನ್ನು? ಈ ಕಾರ್ನ ಅಲ್ಲಿ ಕಾಣಿಸ್ತಿರೋ ಅಂಡರ್ ಪಾಸಲ್ಲಿ ನಿಲ್ಲಿಸ್ಬೇಕನ್ಸುತ್ತೆ. ಬನ್ನಿ ಇಲ್ಲಿ ನಿಲ್ಲಿಸ್ಬಿಟ್ಟು ನಾವು ಒಂದ್ಸಲ ಲೆಸ್ಟರ್ಗೆ ಕಾಲ್ ಮಾಡಿಬಿಟ್ಟು ಕೇಳೋಣ ಏನು ಮಾಡ್ಬೇಕಂತ. ಇವಾಗ ಲೆಸ್ಟರ್ಗೆ ಕೇಳಿದೆ, ಕಾರೆಲ್ಲ ರೆಡಿಯಾಗಿ ಇಲ್ಲಿ ತಂದು ನಿಲ್ಸಿದ್ದೀನಿ, ಏನು ಮಾಡೋದು ಅಂತ. ಅದಕ್ಕೆ ಅವನು ಸರಿ ಹಾಗಾದರೆ ಇಲ್ಲಿ ಬಾ, ಇವಾಗ ನಾನು ಕ್ರೀವ್ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ, ಹಾಗೆ ನೀನು ಹೇಳ್ದಂಗೆ ಫ್ರ್ಯಾಂಕ್ಲಿನೂ ಬಂದಿದ್ದಾನೆ. ಇವಾಗ ನೆಕ್ಸ್ಟ್ ಏನೇನಿದೆ ಅಂತ ರೂಲ್ಸ್ಗಳು ಹೇಳ್ತೀನಿ, ಹೆಂಗೆ ಮಾಡೋದಂತ ಎಲ್ಲ ನಿಂಗೆ ಎಕ್ಸ್ಪ್ಲೇನ್ ಮಾಡ್ತೀನಿ, ಆ ಥರ ಹೋಗಿ ನೆಕ್ಸ್ಟು ಪ್ಲ್ಯಾನ್ನ ಎಕ್ಸಿಕ್ಯೂಟ್ ಮಾಡಿ ಅಂತ ಹೇಳಿದ್ದಾನೆ. ಸೊ ಬನ್ನಿ ಒಳಗಡೆ ಹೋಗಿ ನೋಡೋಣ. ಫಸ್ಟ್ ಆಫ್ ಆಲ್ ನಿಮ್ಮೆಲ್ಲರಿಗೂ ಕಂಗ್ರ್ಯಾಚುಲೇಷನ್, ಯಾಕಂದರೆ ನೀವೆಲ್ಲ ನಮ್ಮ ಜೊತೆ ಒಂದು ಸಣ್ಣ ಆಪ್ರೇಷನಲ್ಲಿ ಪಾಲ್ಗೊಳ್ತಿದ್ದೀರಾ.
ಸೊ ಇವಾಗ ನಾನು ನಿಮಗೆ ಕೆಲವೊಂದು ರೂಲ್ಸ್ ಹೇಳ್ತೀನಿ, ಅದನ್ನ ಕರೆಕ್ಟಾಗಿ ಫಾಲೋ ಮಾಡಬೇಕು. ಇವಾಗ ಈ ಮಿಷನ್ ಮಾಡಕ್ ಹೋಗ್ಬೇಕಾದ್ರೆ ನಾವೆಲ್ಲರೂ ಒಂದು ಸಣ್ಣ ಟೀಮ್ ಆಗಿರ್ತೀವಿ. ಆದ್ರೆ ಆ ಟೀಮಲ್ಲಿ ಯಾರಿಗಾದ್ರೂ ಒಬ್ರಿಗೆ ಏಟ್ ಬಿದ್ರು ಆ ಟೀಮ್ಗೂ ನಮಗೂ ಸಂಬಂಧ ಇರಲ್ಲ. ಯಾಕಂದ್ರೆ ನೀವು ಒಬ್ರು ಸಿಕ್ಕಾಕೊಂಡ್ರೆ ನಮ್ಮ ಹೆಸರೆಲ್ಲ ಹೇಳಂಗಿಲ್ಲ. ನೀವು ಸಿಕ್ಕಾಕೋಬಿಟ್ರೆ ನಿಮಗೆ ನೀವೇ ಹ್ಯಾಂಡಲ್ ಮಾಡ್ಕೋಬೇಕು, ನಮ್ಮ ಹೆಸರು ಯಾರಿಗೂ ಹೇಳಂಗಿಲ್ಲ. ಇದು ಫಸ್ಟ್ ರೂಲ್. ಆಮೇಲೆ ಮತ್ತೆ ಹಾಗೆ ನಾವು ಎಂಟ್ರಿ ಜ್ಯುವೆಲ್ ಸ್ಟೋರ್ ಎಂಟ್ರಿ ಆಗ್ತಿದ್ದಂಗೆನೆ ಸ್ಟಾರ್ಟಿಂಗ್ ಅಲ್ಲಿ ಒಬ್ಬ ಸೆಕ್ಯೂರಿಟಿ ಇರ್ತಾನೆ. ಫಸ್ಟ್ ಆ ಸೆಕ್ಯೂರಿಟಿನ ನಾವು ನ್ಯೂಟ್ರಲೈಸ್ ಮಾಡಬೇಕು. ಅದಾದ್ಮೇಲೆ ಹಾಗೆ ಅಲ್ಲಿರುವಂತ ಸ್ಟಾಫ್ಗಳಿಗೆ ಆಮೇಲೆ ಮತ್ತೆ ಯಾರೆಲ್ಲ ಜ್ಯುವೆಲ್ಸ್ ನ ಪರ್ಚೇಸ್ ಮಾಡಕ್ ಬಂದಿರ್ತಾರೆ ಅವ್ರಿಗೆ ಯಾರಿಗೂ ಹಾರ್ಮ್ ಮಾಡಂಗಿಲ್ಲ. ಆಮೇಲೆ ಮತ್ತೆ ನಮ್ಮ ಹತ್ರ 90 ಸೆಕೆಂಡ್ಸ್ ಇರುತ್ತೆ. ಆ 90 ಸೆಕೆಂಡ್ಸ್ ಅಲ್ಲಿ ಈ ಕೆಲಸ ಎಲ್ಲ ಮುಗಿಸ್ಕೊಂಡು ಬೇಗ ಅಲ್ಲಿಂದ ಜಾಗ ಬಿಡಬೇಕು. ಸೊ ರೂಲ್ಸ್ ಎಲ್ಲ ಅರ್ಥ ಆಗಿದೆ ಅನ್ಕೋತೀನಿ. ಬನ್ನಿ ಹೋಗೋಣ. ಸರಿ ಬನ್ನಿ, ಇವಾಗ ಜ್ಯುವೆಲರಿ ಸ್ಟೋರ್ ಹತ್ರ ಹೋಗೋಣ. ಫ್ರಾಂಕ್ಲಿನ್, ನೀನ್ ಇವಾಗ ನೀನ್ ಡ್ರೈವರ್ ಆಗಿ ಇವಾಗ ನೀನು ವ್ಯಾನ್ ನ ಓಡಿಸು. ಹಾಗೆ ಬೇರೆಯವರೆಲ್ಲ ಈ ಕಡೆ ಇರೋ ಟ್ರಕ್ಕಲ್ಲಿ ಮತ್ತೆ ಹಾಗೆ ಕಾರಲ್ಲಿ ಯಾರ್ಯಾರು ಎಲ್ಲೆಲ್ಲಿ ಹೋಗ್ತೀರಾ ಅಂತ ನೋಡ್ಕೊಂಡು ಹತ್ಕೋಬಿಡಿ. ಅಲ್ಲಿ ಪ್ಲಾನ್ ಎಲ್ಲ ಕರೆಕ್ಟಾಗಿ ಎಕ್ಸಿಕ್ಯೂಟ್ ಮಾಡಬೇಕು. ನೆನಪಿದೆ ತಾನೆ ಎಲ್ಲರಿಗೂ? ಇಲ್ಲಲ್ಲ, ಅಲ್ಲಿ ನೋಡಿ. ಹಾಂ, ಇವಾಗ ನಾವು ಈ ವ್ಯಾನ್ನ ಇವಾಗ ಜ್ಯುವೆಲರಿ ಸ್ಟೋರ್ ಹತ್ರ ಎತ್ಕೊ ಹೋಗೋಣ. ನಮ್ಮ ಕ್ರೂ ಮೆಂಬರ್ಸ್ ಎಲ್ಲ ಹತ್ಲಿರಿ, ಇನ್ನು ಬರ್ತಿದ್ದಾರೆ ಒಬ್ಬೊಬ್ರು. ನಿಧಾನಕ್ಕೆ ಇಲ್ಲೇ ಇಷ್ಟು ನಿಧಾನಕ್ಕಾದರೆ ಇನ್ನು ಹೆಂಗೆ ಅಲ್ಲಿ ಹೋಗಿ ಅಲ್ಲಿ ಹೆಂಗೆ ಎಲ್ಲ ಜ್ಯುವೆಲರಿ ಸ್ಟೋರ್ನ ರಾಬ್ರಿ ಮಾಡ್ತಾರೆ ಅಂತ ಗೊತ್ತಾಗ್ತಿಲ್ಲ. ಏನೋ ನೋಡೋಣ ಬನ್ನಿ. ಜ್ಯುವೆಲರಿ ಸ್ಟೋರ್ ಹತ್ರ ಹೋಗಿ ಫಸ್ಟು ಅಲ್ಲಿ ಯಾರ್ಯಾರು ಹೆಂಗೆ ಕೆಲಸ ಮಾಡ್ತಾರೆ ಅಂತ ನೋಡೋಣ. ಇವರು ಈ ಫೀಲ್ಡಲ್ಲಿ ಇರೋರೆ, ಏನೋ ಗೊತ್ತಿಲ್ಲ ಹೆಂಗಿದ್ದಾರೆ ಅಂತ. ಬಟ್ ಐ ಹೋಪ್ ಎಲ್ಲರೂ ಚೆನ್ನಾಗಿ ಕೆಲಸ ಮಾಡ್ತಾರೆ ಅಂತ ಅನ್ಕೊಂಡಿದ್ದೀನಿ. ಎಲ್ಲರೂ ಅವ್ರನ್ನೆಲ್ಲ ನೋಡಿದ್ರೆ ಸ್ವಲ್ಪ ಚೆನ್ನಾಗೇ ಕೆಲಸ ಮಾಡೋರು ಹೆಂಗಿದ್ದಾರೆ. ಮೈಕಲ್ ಎಲ್ಲರಿಗೂ ಎಕ್ಸ್ಪ್ಲೇನ್ ಮಾಡ್ತಾವನೆ ಅವ್ನು ಹಿಂಗೆ ಈ ಫೀಲ್ಡಲ್ಲಿ ಎಂಟ್ರಿ ಆದ, ಹೆಂಗೆಲ್ಲ ಎಂತೆಂಥ ಕೆಲಸ ಎಲ್ಲ ಮಾಡಿದ್ದಾನೆ, ಏನೆಲ್ಲ ಮಾಡಿದ್ದಾನೆ ಅಂತ ಫುಲ್ಲು ಅಲ್ಲಿರೋ ಕ್ರೂ ಮೆಂಬರ್ಸ್ಗೆಲ್ಲ ಎಕ್ಸ್ಪ್ಲೇನ್ ಮಾಡ್ತಿದ್ದಾನೆ. ಫುಲ್ಲು ಬಿಲ್ಡಪ್ ಕೊಟ್ಕೊಳ್ಳೋ ಥರ ಫುಲ್ ಎಕ್ಸ್ಪ್ಲೇನ್ ಮಾಡ್ತಾ ಕೂತಿದ್ದಾನೆ. ನಾವು ಇವಾಗ ಫ್ರಾಂಕ್ಲಿನ್ ಆಗಿದ್ದೀವಲ್ಲ, ಸೊ ಸುಮ್ಮನೆ ನಾವು ಕಾರ್ ಓಡಿಸ್ಕೊ ಹೋಗ್ತಿರೋಣ. ಅವ್ರ ಹಿಂದ್ಗಡೆ ಏನೋ ಮಾತಾಡ್ಕೊಂಡು ಕೂತಿರ್ಲಿ. ಬಟ್ ಅಲ್ಲಿ ಬಂದ್ಬಿಟ್ಟು ಕೆಲಸ ಒಂದು ಕರೆಕ್ಟಾಗಿ ಮಾಡಿದ್ರೆ ಸಾಕು ಅಂತ ನಮಗೆ. ಮೈಕಲ್ಲು ಅವ್ನು ಇಂಟ್ರೊಡಕ್ಷನ್ ಕೊಟ್ಟಾಯ್ತು. ಇವಾಗ ನಂದು ಇಂಟ್ರೊಡಕ್ಷನ್ ಮುಗೀತು, ನೀನು ಇಂಟ್ರೊಡ್ಯೂಸ್ ಮಾಡ್ಕೊ ನಿನ್ನ ಬಗ್ಗೆ ಅಂತ ಹೇಳ್ತಿದ್ದಾನೆ. ಅದಕ್ಕೆ ನಾನು ಫ್ರಾಂಕ್ಲಿನ್ನು, ನಾನು ಬೈಕ್ನ ಕದೀತಿದ್ದೆ, ಅದು ಇದು ಮಾಡ್ಕೊಂಡಿದ್ದೆ. ಆಮೇಲೆ ಮತ್ತೆ ಹಾಗೆ ಮೈಕಲ್ ಜೊತೆ ಸೇರಿಕೊಂಡು ಈ ಥರ ದೊಡ್ಡ ಕೆಲಸಕ್ಕೆ ಕೈ ಹಾಕಿದ್ದೀನಿ ಅಂತ ಹೇಳಿ ನಾನು ಹಿಂಗೆ ಸಣ್ಣ ಪುಟ್ಟ ಬಿಲ್ಡಪ್ಗಳು ಕೊಟ್ಕೊಂಡು ನನ್ನ ಬಿಟ್ಬಿಟ್ರಪ್ಪ, ನಾನು ಗಾಡಿ ಓಡಿಸ್ಕೊಂಡು ನಿಮ್ಮನ್ನ ಕರ್ಕೊ ಹೋಗ್ಬಿಡ್ತೀನಿ ನಿಮ್ಮ ಜಾಗಕ್ಕೆ. ನನ್ನ ಮಾತಾಡಿಸಿ ಗಾಡಿನ ಎಲ್ಲ ಕಡೆ ಈ ಕಡೆ ಬಿಟ್ಟು ಹೋಗಿ ಎಲ್ಲಾದರೂ ಆಕ್ಸಿಡೆಂಟ್ ಮಾಡೋ ಥರ ಮಾಡಬೇಡಿ ಅಂತ ನಾನು ಹೇಳಿದೆ ಅವ್ರಿಗೆ. ಸರಿ ಆಯಿತು, ನಿನ್ನ ಗಾಡಿ ಓಡಿಸು, ನಾವು ಮಾತಾಡ್ತೀವಿ ಅಂದ್ಬಿಟ್ಟು ಅವ್ರು ಹಿಂಗಡೆ ಮಾತಾಡ್ಕೊಂಡು ಕೂತಿದ್ದಾರೆ. ಬನ್ನಿ ನಾವು ನಮ್ಮ ಪಾಡಿಗೆ ಸುಮ್ಮನೆ ಗಾಡಿನ ಓಡಿಸ್ಕೊಂಡು ಹೋಗೋಣ. ನಾವು ಇಲ್ಲೇ ಹತ್ತತ್ರ ಬಂದ್ಬಿಟ್ಟಿದ್ದೀವಿ. ಮತ್ತೆ ಇನ್ನೂ ಒಂದ್ಸಲ ಮೈಕಲ್ ಹಿಂದ್ಗಡೆ ಕೂತ್ಕೊಂಡು ಹೇಳ್ತಿದ್ದಾನೆ ಅವ್ರಿಗೆ, ನಿಮ್ಗೆ ಹೇಳಿದೆಲ್ಲ ನೆನಪಿದೆ ತಾನೆ, ಇವಾಗ ಇಲ್ಲೇ ನಮ್ಮದು ಲೊಕೇಶನ್ ಬಂದಿದೆ. ಸೊ ಎಲ್ಲರೂ ಹುಷಾರಾಗಿ ಕೆಲಸ ಮಾಡಿ, ಭಯ ಪಡ್ಕೋಬೇಡಿ, ಏನಾದರೂ ಕರೆಕ್ಟಾಗಿ ಮಾಡಿ ಹಂಗಂತ ಹೇಳಿದ್ದಾನೆ. ಅದಕ್ಕೆ ಸರಿ ಅಂತ ಹೇಳ್ಕೊಬಿಟ್ಟು ಬಂದು ಗಾಡಿ ನಿಲ್ಲಿಸಿದ್ವಿ. ಇವಾಗ ಬನ್ನಿ ಇಳಿತಿದ್ದಾರೆ ಎಲ್ಲರನ್ನೂ. ಸ್ವಲ್ಪ ಹುಷಾರಾಗಿ ಇಲ್ಲಿ ಹ್ಯಾಂಡಲ್ ಮಾಡಬೇಕು, ಯಾಕಂದರೆ ಸ್ವಲ್ಪ ಇದ್ದಾರೆ. ಒಳಗಡೆ ಎಂಟ್ರಿ ಕೊಟ್ಬಿಟ್ಟು ಇವಾಗ ಇಲ್ಲಿ ಇರೋರ್ನೆಲ್ಲ ಗನ್ ಪಾಯಿಂಟ್ ಮಾಡಿಬಿಟ್ಟು ಹೆದರಿಸಿ ಕೂರಿಸಿದ್ದೀವಿ. ಎಲ್ಲರೂ ಹೋಗಿ ಚೆನ್ನಾಗಿನ ಕದೀತಾರೆ. ಬನ್ನಿ ನಾವು ಸ್ವಲ್ಪ ಬ್ಯಾಗಲ್ಲಿ ತುಂಬಿಸ್ಕೊಳ್ಳೋಣ. ಇರೋ ಬರೋ ಜ್ಯುವೆಲರಿನೆಲ್ಲ ಬ್ಯಾಗಲ್ಲಿ ಹಾಕೊಳ್ಳೋಣ. ಇವನು ಯಾರೋ ಎದುರೋಗಿ ನೋಡ್ತಿದ್ದಾನೆ, ಅವನ್ನ ಸ್ವಲ್ಪ ಹೆದರಿಸ್ಬಿಟ್ಟು ಮತ್ತೆ ಕೂರಿಸ್ಬಿಡೋಣ. ಉಸಿರೋಗ್ಬಾರ್ದು, ಸುಮ್ಮನೆ ನಿನ್ನ ಪಾಡಿಗೆ ಮಲ್ಕೋ, ನಾವು ಬಂದಿರೋ ಕೆಲಸ ಮುಗಿಸ್ಕೊ ಹೋಗ್ತೀವಿ. ಏನಾದರೂ ಎದ್ದೆ ಅಂದರೆ ನಿನ್ನ ಪ್ರಾಣ ಪಕ್ಷಿನೇ ಹಾರೋಗಿರುತ್ತೆ ಅಂತ ಹೇಳ್ತಿದ್ದಾನೆ, ವಾರ್ನಿಂಗ್ ಕೊಡ್ತಿದ್ದಾನೆ. ವಾರ್ನಿಂಗ್ ಕೊಟ್ಟು ಇವಾಗ ಇರೋ ಬರೋ ಚಿನ್ನನೆಲ್ಲ ದೋಸ್ಕೋತಿದ್ದೀವಿ. ಇನ್ನು 50 ಸೆಕೆಂಡ್ಸ್ ಇದೆಯಂತೆ, ಬೇಗ ಎತ್ಕೊಳ್ಳಿ ಅಂತ ಹೇಳ್ತಿದ್ದೀನಿ. ಅವ್ರು ನೋಡಿದ್ರೆ ನಿಧಾನ ಕೆಲಸ ಮಾಡ್ತವ್ರೆ. ಎಷ್ಟು ಹೇಳಿದ್ರು ಬುದ್ಧಿನೇ ಬಂದಿಲ್ಲ ಇವ್ರಿಗೆ. ಸ್ವಲ್ಪ ಬೇಗ ಕೆಲಸ ಮಾಡಿ ಅಂತ ಹೇಳಿದ್ರು ನಿಧಾನಕ್ಕೆ ಒಳ್ಳೆ ಇರುವೆಗಳು ಹೋದಂಗೆ ಕೆಲಸ ಮಾಡ್ತಿದ್ದಾರೆ ಇವರು. ಇನ್ನೂ ಇಷ್ಟೊಂದು ಪಾಯಿಂಟ್ಗಳಿದೆ, ಟೈಮ್ ಬೇರೆ ಆಗ್ತಾ ಬರ್ತಿದೆ. ಇವಳು ಯಾರೋ ಸ್ಟೋರ್ ಮ್ಯಾನೇಜರ್ ಬೇರೆ ಏನೋ ನಿಂತ್ಕೊಂಡವಳೆ, ಇವಳನ್ನು ಸ್ವಲ್ಪ ನಾವು ಸುಮ್ಮನೆ ಕೂರ್ಸೋಣ. ಎಲ್ಲಿ ಸೆಕ್ಯೂರಿಟಿ ಇಲ್ಲ, ಯಾರೂ ಇಲ್ಲ. ಲಾಸ್ಟ್ 20 ಸೆಕೆಂಡ್ಸ್ ಇದೆ. ಬನ್ನಿ ಎಲ್ಲ ಎತ್ಕೊಳ್ಳೋದೆಲ್ಲ ಆಲ್ಮೋಸ್ಟ್ ಎಲ್ಲ ಕಂಪ್ಲೀಟ್ ಮಾಡಿದ್ದೀವಿ.
ಇವಾಗ ಫಸ್ಟು ಇಲ್ಲಿಂದ ಜಾಗ ಖಾಲಿ ಮಾಡಿಬಿಟ್ಟು ಹೋಗೋಣ, ಎಸ್ಕೇಪ್ ಆಗೋಣ ಇಲ್ಲಿಂದ. ಇವಾಗ ಪೊಲೀಸರು ಯಾರು, ಸೆಕ್ಯೂರಿಟಿ ಯಾರು ಯಾರಂತ ಗೊತ್ತಿಲ್ಲ, ಇದು ಪೊಲೀಸು ಯಾರು. ಹುಷಾರಾಗಿರು ಮಗನೇ ಅಂದ್ಬಿಟ್ಟು ಅವ್ನಿಗೆ ವಾರ್ನಿಂಗ್ ಕೊಟ್ಬಿಟ್ಟು ಇವಾಗ ಇಲ್ಲಿಂದ ಎಸ್ಕೇಪ್ ಆಗ್ತಿದ್ದೀವಿ. ಬನ್ನಿ. ಒಳ್ಳೆ ಗಾಡಿಗಳು, ಸೂಪರ್ ಬೇಗಳನ್ನೆಲ್ಲ ತಂದು ನಿಲ್ಸಿದ್ದಾನೆ. ಆದರೂ ಲೆಸ್ಟರ್ ನೋಡಿ ಗೈಸ್ ನಮಗೆ ಪಕ್ಕಾ ಪ್ಲ್ಯಾನ್ ಮಾಡಿ ಇಟ್ಟಿದ್ದಾನೆ. ಬೈಕ್ಗಳಂತೆ, ವ್ಯಾನ್ಗಳಂತೆ ಎಲ್ಲ ಫುಲ್ಲು ನೀಟಾಗಿ ರೆಡಿ ಮಾಡಿ ತಂದಿಟ್ಟಿದ್ದಾನೆ. ಫಸ್ಟ್ ಇಲ್ಲಿಂದ ಎಸ್ಕೇಪ್ ಆಗೋಣ ಬನ್ನಿ. ಹಿಂದ್ಗಡೆ ಬೇರೆ ಪೊಲೀಸವರೆಲ್ಲ ಫುಲ್ಲು 4 ಸ್ಟಾರ್ ಆಗಿದೆ. ಪೊಲೀಸವ್ರ ಹತ್ರ ತಪ್ಪಿಸ್ಕೋಬೇಕಂದ್ರೆ ಸ್ವಲ್ಪ ಕಷ್ಟನೇ ಇದೆ, ಆದರೂ ನೋಡೋಣ. ನೋಡಿ ನೋಡಿ ಅಡ್ಡ ಅಡ್ಡ ಬರ್ತವ್ರೆ. ಏನೋ ಪರವಾಗಿಲ್ಲ. ಎಲ್ಲಿ ಕಣ್ಣಿಗೆ ಕಾಣಿಸ್ತಿಲ್ಲ. ಓಕೆ, ಈ ಗ್ಯಾಪಲ್ಲಿ ಜಂಪ್ ಮಾಡಿದ್ದಾರೆ ಅನ್ಸುತ್ತೆ. ಇಲ್ಲಿ ಜಂಪ್ ಮಾಡೋಣ. ಅಲ್ಲಿ ಹೋಗ್ತಿದ್ದಾರೆ. ಇಲ್ಲಿ ಯಾರೋ ಬಂದು ಆಕ್ಸಿಡೆಂಟ್ ಮಾಡ್ಕೊಂಡು ಬಿದ್ದೋಗೋನೆ ಗೈಸ್. ಯಾರಂತ ಗೊತ್ತಿಲ್ಲ. ಇವನು ಫ್ರ್ಯಾಂಕ್ಲಿನ್ ಬೇರೆ ಬೈತಾ ಇದ್ದಾನೆ, ಈ ಕರೆಕ್ಟಾಗಿರೋ ಕ್ರೀವ್ ಮೆಂಬರ್ನ ಸೆಲೆಕ್ಟ್ ಮಾಡಿಲ್ಲ ನೀವು ನೋಡಿ, ಅಲ್ಲೊಬ್ಬ ಬಂದು ಬಿದ್ದೋಗೋನೆ ಅಂತ ಬೈಕ್ ಹೋಗಿ ಇಕ್ಕೊಂಡಾದ್ರು ಇಲ್ಲಿಂದ ಹೆಂಗೋ ಗಾಡಿಗಿಲ್ಲಿ ಎಸ್ಕೇಪ್ ಆಗ್ತಾ ಹೋಗ್ತಿದ್ದಾನೆ. ಎಲ್ಲಿಗೆ ಹೋಗ್ಬೇಕು ಗೊತ್ತಾಗ್ತಿಲ್ಲ. ಅವ್ನು ಬರ್ಬೇಕಿರು ಅಂತ ಕಾಯ್ತಿದ್ರೆ ಅವ್ನು ನೋಡಿದ್ರೆ ಅಲ್ಲಿ ಬಿದ್ದಿದ್ದಾನೆ. ಸರಿ ಆಯಿತು, ನೀನೇನೋ ಒಂದು ಮಾಡಿಕೊಂಡು ಹೆಂಗೋ ಒಂದು ಎಸ್ಕೇಪ್ ಆಗು, ನಾವು ನಿನ್ನ ಮೇಲೆ ನೋಡ್ಕೋತೀವಿ. ಫಸ್ಟು ನಾವಾದರೂ ಇವಾಗ ಇಲ್ಲಿ ಉಳಿಸ್ಕೊಂಡಿರೋ ಚಿನ್ನನಾದರೂ ಎತ್ಕೊ ಹೋಗ್ತೀವಿ. ಅವ್ನು ಆಲ್ರೆಡಿ ಬಂದಲ್ಲಿ ಆಕ್ಸಿಡೆಂಟ್ ಆಗಿ ಬಿದ್ದಿರೋನ್ನ ಪೊಲೀಸವ್ರು ಆಲ್ರೆಡಿ ಇಟ್ಕೊಂಡಿದ್ದಾರಂತೆ. ಅದಕ್ಕೆ ನೀನು ಅಲ್ಲಿ ಇರು, ನಾವು ಹೆಂಗಾದ್ರೂ ಮಾಡಿ ತಪ್ಪಿಸ್ಕೋತೀವಿ ಅಂತ ಹೇಳಿದ್ದೀವಿ. ಹೇಳ್ಬಿಟ್ಟು ಇವಾಗ ನಾವು ಇಲ್ಲಿ ಎಸ್ಕೇಪ್ ಆಗ್ತಿದ್ದೀವಿ. ಬನ್ನಿ ಫಸ್ಟ್ ಇಲ್ಲಿಂದ ಎಸ್ಕೇಪ್ ಆಗಿ ಹೋಗೋಣ. ದಾರಿ ಎಂತೆಂಥ ಜಾಗ ನೋಡಿ ಗೈಸ್, ಎಂತೆಂಥ ಮ್ಯಾಪ್ನ ಹುಡುಗಿಟ್ಟಿದ್ದಾನೆ. ಆದರೂ ಸೈಕ್ ಆಗಿದೆ. ಬೈಕ್ ಹಂಗೆ ಹಾರ್ತಿದೆ. ಗಿರ್ಸ್ಕೊಂಡು ಹೋಗೋಣ ಫಸ್ಟ್ ಇಲ್ಲಿಂದ ಬನ್ನಿ. ಒಂಥರ ಚೆನ್ನಾಗಿದೆ ಈ ದಾರಿಲಿ ಓಡ್ಸೋಕ್ಕೆ ಗಾಡಿ. ಭಯಾನೂ ಆಗ್ತಿದೆ, ಎಲ್ಲಿ ಗುದ್ಸ್ಬಿಟ್ಟು ಮತ್ತೆ ಓಹೋ ಹಂಗೆ ಗುದ್ದಿಸ್ಬಿಟ್ಟು ಅಂತ ಹೇಳೋ ಅಷ್ಟರಲ್ಲೇ ಬಂದು ಗುದ್ಸ್ಬಿಟ್ವಿ. ಪರವಾಗಿಲ್ಲ ಬನ್ನಿ. ಅವನು ಬೇರೆ ಎಲ್ಲೋ ತುಂಬ ದೂರ ಹೋಗ್ಬಿಟ್ಟಿದ್ದಾನೆ, ಕಣ್ಣಿಗೆ ಕಾಣಿಸ್ತಿಲ್ಲ ಮುಂದ್ಗಡೆ ಇರೋನು. ಹೆಂಗೋ ದಾರಿ ಇರೋಂಗೆ ಹೋಗಿ ಹುಡ್ಕೊಂಡು ಬನ್ನಿ. ಇಲ್ಲೇ ಇದ್ದಾನೆ. ಇನ್ನು ಎಷ್ಟು ದೂರ ಇದೆ ಅಂತಾನೂ ಗೊತ್ತಾಗ್ತಿಲ್ಲ, ಏನೂ ಗೊತ್ತಾಗ್ತಿಲ್ಲ. ಎಲ್ಲಿ ಹೋಗ್ತಿದ್ದೀವಿ ಅಂತಾನೂ ಗೊತ್ತಿಲ್ಲ. ಅವ್ನು ಕರ್ಕೊ ಹೋಗ್ತಿದ್ದಾನೆ, ಹಿಂದ್ಗಡೆ ಹೋಗ್ತಿದ್ದೀವಿ ಅಷ್ಟೇ. ಫ್ರ್ಯಾಂಕ್ಲಿನ್ ಅನ್ಕೋತಿರ್ತಾನೆ ಏನೋ ಒಂದು ಚಿಕ್ಕ ಕೆಲಸ ಮಾಡ್ಕೊಂಡು ಜೀವನ ನಡ್ಸ್ಕೋತಿದ್ದೆ, ಏನೇನೋ ದೊಡ್ಡ ಆಸೆ ಕರ್ಕೊಂಬಂದು ತೋರಿಸ್ಬಿಟ್ಟು ಕರ್ಕೊಬಂದ್ಬಿಟ್ಟು ಇಂಥ ಕೆಲಸಗಳಲ್ಲಿ ಸಿಕ್ಕಾಕ್ಸಿದ್ದಾರೆ ಅಂತ ಅವನು ಫ್ರ್ಯಾಂಕ್ಲಿನ್ ಅನ್ಕೋತಿರ್ತಾನೆ. ಫೈನಲಿ ಇಲ್ಲೇ ಎಕ್ಸಿಟ್ ಹತ್ರ ಬಂದ್ವಿ ಅನ್ಸುತ್ತೆ. ಪೊಲೀಸವ್ರು ಬೇರೆ ಇದ್ದಾರೆ ಅನ್ಸುತ್ತೆ, ಏನೋ ಗೊತ್ತಿಲ್ಲ. ಗಾಯ್ಸ್ ಇಲ್ಲಿ ಹೊರಗಡೆ ಬರ್ತಿದ್ದಂಗೆ ಪೊಲೀಸವರೆಲ್ಲ ಫುಲ್ ಬಂದು ಅಡ್ಡ ಹಾಕೋಬಿಟ್ಟವ್ರೆ. ಇವಾಗ ಟ್ರಕ್ನ ಓಡಿಸ್ಕೊಂಡು ಹೋಗ್ಬೇಕು ಬನ್ನಿ. ಕಾಪ್ಸ್ನೆಲ್ಲ ಫಸ್ಟು ಹೊಡೆದಾಕಬೇಕು ನಾವು. ಕಾರಲ್ಲಿ ಈ ಟ್ರಕ್ಕಲ್ಲಿ ಗುದ್ಸಿದ್ರೆ ಪೊಲೀಸವರೆಲ್ಲ ಹೋಗ್ಬಿಡ್ತಾರೆ ಅನ್ಸುತ್ತೆ. ಟೇಕ್ ಔಟ್ ದ ಕಾಪ್ಸ್ ಬಿಫೋರ್ ಗೆಟಿಂಗ್ ಟು ದ ರೆಂಡೇಜಸ್ ಪಾಯಿಂಟ್. ಆ ಪಾಯಿಂಟಿಗೆ ಹೋಗೋ ನಾವು ಫೈನಲ್ ಡೆಸ್ಟಿನೇಷನ್ ತಲುಪೋಕ್ಕಿಂತ ಮುಂಚೆ ಈ ಪೊಲೀಸವ್ರನ್ನೆಲ್ಲ ಎತ್ತಬೇಕಂತೆ. ಆದರೂ ಪೊಲೀಸವ್ರು ನೋಡಿ ಗೈಸ್ ಬರ್ತಾನೆ ಇದ್ದಾರೆ ಹಿಂದೆ. ಇಲ್ಲೂ ಬಂತು ಹೊಡೆದಾಕಿದ್ದೆ, ಇವ್ರನ್ನ ಹೊಡೆದಾಕಿದ್ವಿ. ಆ ಕಾರ್ನು ಹೊಡೆದಾಕಿದ್ರೆ ಅವ್ರನ್ನೂ ಹೊಡೆದ್ವಿ. ಆಲ್ಮೋಸ್ಟ್ ಎಲ್ಲ ಪೊಲೀಸವರು ಕಮ್ಮಿ ಆಗಿದ್ದಾರೆ. ಇಲ್ಲೂ ಒಂದು ಬರ್ತಿದೆ, ಇವನ್ನೂ ಹೊಡೆದ್ವಿ ಅಷ್ಟೇ. ಇವರು ಹೋದರು, ಖಾಲಿ ಆದರು. ನಾವು ನಮ್ಮ ಫೈನಲ್ ಪಾಯಿಂಟ್ ಹತ್ತತ್ರ ಬಂದಿದ್ದೀವಿ. ಇಲ್ಲೇ ಮುಂದೆ ಇದೆ ಸ್ವಲ್ಪ ದೂರದಲ್ಲಿ. ಪೊಲೀಸರ ಹತ್ರ ಹೆಂಗೋ ತಪ್ಪಿಸ್ಕೊಬಿಟ್ವಿ, ಯಾರೂ ಬರ್ತಿಲ್ಲ ಹಿಂದ್ಗಡೆ. ಬನ್ನಿ ಇವಾಗ ಇಲ್ಲಿ ಯಾರು ಕಾಯ್ತಿದ್ದಾರೆ ಅಂತ ಗೊತ್ತಿಲ್ಲ. ಲೆಸ್ಟರ್ ಇಲ್ಲಿ ಬಂದು ಕಾಯ್ತಿದ್ದಾನೆ. ಇಲ್ಲಿ ಇನ್ನೊಬ್ಬ ಬೈಕರ್ ಇಲ್ಲಿ ಏನಾಯ್ತು, ಅವ್ನು ಎತ್ಕೊಂಡಿದ್ದು ಚಿನ್ನ ಎಲ್ಲ ಏನಾಯ್ತು, ನೀವು ಎತ್ಕೊಂಬಂದ್ರೆ ಇಲ್ಲ ಏನಾಯ್ತು ಅಂತ ಕೇಳ್ತಿದ್ದಾನೆ. ಇಲ್ಲ ಅಂತ ಹೇಳಿದ್ರೆ ಚಾಟ್ ಅಂತಿದ್ದಾನೆ. ಏನೋ ಬಿಡಿ ಪರವಾಗಿಲ್ಲ, ಇವಾಗ ಸಿಕ್ಕಿರೋ ಚಿನ್ನನಾದರೂ ಎತ್ಕೊಂಡು ಹೋಗೋಣ ಬನ್ನಿ. ಲಾಕಪ್ ಹತ್ರ ಹೋಗ್ಬೇಕಂತೆ ಇವಾಗ. ಸೊ ಸಕ್ಸಸ್ಫುಲಿ ನಾವು ಆ ಚಿನ್ನದ ಅಂಗಡಿ ಸ್ಟೋರ್ನ ಹೈಸ್ಟ್ ಮಾಡಿ ಹೆಂಗೋ ಗಾಡಿಗಳನ್ನ ಚಿನ್ನಗಳನ್ನೆಲ್ಲ ಎತ್ಕೊಂಡು ಬಂದ್ವಿ. ಬಟ್ ಆದರೂ ಒಬ್ಬ ಕ್ರೀವ್ ಮೆಂಬರ್ ಬಂದ್ಬಿಟ್ಟು ಆಕ್ಸಿಡೆಂಟ್ ಆಗ್ಬಿಟ್ಟು ಸಿಕ್ಕಾಕೋಗ್ಬಿಟ್ಟು ಅವನಿಗೆ ಪೊಲೀಸ್ ಹತ್ರ. ಅವನ್ನ ಹೆಂಗಾದರೂ ಮಾಡಿ ಸ್ವಲ್ಪ ರೆಸ್ಕ್ಯೂ ಮಾಡಬೇಕು. ನಮ್ಮ ಕೈಲಿ ಎಷ್ಟಾಗುತ್ತೆ ಅವನ್ನ ರೆಸ್ಕ್ಯೂ ಮಾಡೋಕ್ಕೆ ನೋಡೋಣ. ಫಸ್ಟು ಇವಾಗ ಲೆಸ್ಟರ್ ಹತ್ರ ಹೋಗಿ ಈ ಚಿನ್ನನ ಕೊಡೋಣ ಬನ್ನಿ. ಟ್ರಕ್ಕು ಲೆಸ್ಟರ್ ಎಲ್ಲಿದ್ದಾನೆ ಅಲ್ಲಿ ಅವನ ಹತ್ರ ಹೋಗಿ ಟ್ರಕ್ನ ಬಿಟ್ಬಿಟ್ಟು
ನಮ್ಮ ಶೇರ್ ಎಷ್ಟಿದೆ ಏನು ಅಂತ ಕೇಳ್ಕೊಂಡು ಒಂಚೂರು ಈಸ್ಕೊಬಿಟ್ಟು ಅವನ ಹತ್ರ ಶೇರು ನಮ್ಮದು ಜೀವನನ ನೋಡೋಣ. ಲೆಸ್ಟರ್ ನೋಡಿ ಇಲ್ಲೆಲ್ಲೋ ಕಾಯ್ತಿದ್ದಾನೆ ಅನ್ಸುತ್ತೆ. ನೋಡಿ ಇಲ್ಲೇ ಕಾಯ್ತಿದ್ದಾನೆ. ಸೊ ಇವಾಗ ನಮ್ಮ ಕ್ರೀವ್ ಮೆಂಬರ್ಸ್ನೆಲ್ಲ ಹಾಯ್ ಬಾಯ್ ಅಂದ್ಬಿಟ್ಟು ನಿಮ್ಮ ಅಕೌಂಟಲ್ಲಿ ನಿಮ್ಮ ಏನೇನಿದೆ ಅಮೌಂಟ್ ಎಲ್ಲ ಏನೇನಿದೆ ಬರುತ್ತೆ ನಿಮ್ಮ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಸರಿ ಎಲ್ಲರೂ ಸಿಗೋಣ ಮತ್ತೆ ಇನ್ನೊಂದ್ಸಲ ಅಂತ ಹೇಳ್ತಿದ್ದಾರೆ. ನೋಡಿ ಇವಾಗ ಸ್ವಲ್ಪ ಫ್ರಾಂಕ್ಲಿನ್ ಹಂಗೆ ಅಪ್ರಿಷಿಯೇಟ್ ಮಾಡಿದ್ವಿ, ನೀನು ಚೆನ್ನಾಗಿ ಮಾಡಿದೆ ಅಂತ. ಮೈಕಲ್ ಹಾಗೆ ಲೆಸ್ಟರ್ ಹತ್ರ ಹೇಳ್ತಿದ್ವಿ, ನೋಡ್ದಾ ನಮ್ಮ ಹುಡುಗ ಎಂಥ ಕೆಲಸ ಮಾಡಿದ್ದಾನೆ ಹಿಂಗೆ ಅಂತ ಸ್ವಲ್ಪ ಬಿಲ್ಡಪ್ ಕೊಟ್ಟು ಇದು ಮಾಡಿದ್ದೀವಿ. ಸರಿ ಮತ್ತೆ ಸಿಗೋಣ ಅಂತ ಹೇಳಿ ಕಳಿಸ್ದೆ. ಬನ್ನಿ ಇವಾಗ ನಾವು ಮತ್ತೆ ಲೆಸ್ಟರ್ ಸ್ವಲ್ಪ ಡೀಲ್ ಮಾಡಿಕೊಂಡು ಏನಿದೆ ನೋಡೋಣ. ಸೊ ಗೈಸ್ ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನ ಮರೆಯಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.